कृष्णस्वराट् तेरे ब्रह्महृदायातिकवये मुह्यन्त्रियं सूरयः तेजो वारिवृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिदृशितमो बन्धमोक्षाश्च यस्मात् यस्य श्रीब्रह्मरुद्रप्रभृति सुरनरद्वीष शत्रुत्मकस्य विष्णोर्गस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇ ತಮ್ಮ ದಗ್ಧಾಶಯೋ ಅದತನೆ 22 ದಗ್ಧಾಶಯೋ ಮುಕ್ತ ಸಮಸ್ತ ತದ್ಗುಣೋ ನೈವಾತ್ಮನೋ ಬಹಿರಂತರ್ವಿಚಷ್ಟೆ ಪರಾತ್ಮನೋರ್ಯದ್ಯವಧಾನಂ ಪುರಸ್ತಾತ್ ಸ್ವಪ್ನೆ ಯಥಾ ಪುರುಷಃ ತದ್ವಿನಾಶೇ ಎರಡು ಬರಲ್ಲ ಜೀವೋಪಾತಿರ್ದ್ವಿಧಾ ಪ್ರೋಕ್ತಃ ಸ್ವರೂಪಂ ಬಾಹ್ಯಮೇವ ಚ ಬಾಹ್ಯೋಪಲಬ್ಧಿಃ ವಾ ಲಯಂ ಯಾತಿ ಬಾಹ್ಯೋಪಾಧಿ ಲಯಂ ಯಾತಿ ಮುಕ್ತೌ ಅನ್ಯಸ್ಯ ತು ಸ್ಥಿತಿಃ ಸರ್ವೋಪಾಧಿ ವಿನಾಶೇ ಪ್ರತಿಬಿಂಬಃ ಕಥಂ ಭವೇತ್ ಕಥಂಚ ಆತ್ಮವಿನಾಶಾಯ ಪ್ರಯತ್ನಃ ಸ್ಯಚ್ಯತಿ ಕ್ವಚಿತ್ ಅಪುಮರ್ಥತಾ ಚ ಮುಕ್ತೇಃ ಸ್ಯಾತ್ ಅಭಾವಾತ್ ಪುಂಸ ಏವತು. ಇನ್ನೇ ಹೇಳಬೇಕು, ಏನು ಇರೋದಿಲ್ಲ ಅಂತ ಹೇಳೋದಾದರೆ ಪ್ರತಿಬಿಂಬ ನಾಶ ಆದರೆ ವಸ್ತುತ್ವನೇ ಹೋಯ್ತಲ್ಲಿ, ಆತ್ಮ ನಾಶವಾಯ್ತು, ಯಾರು ಇಷ್ಟಪಡೋದಿಲ್ಲ ಅದಕ್ಕೆ. ಕಥಂಚ ಆತ್ಮವಿನಾಶಾಯ ಪ್ರಯತ್ನ ಶೇಷ್ಯತಿ ಕ್ವಚಿತ್ ಅಪುಮರ್ಥತಾ ಚ ಮುಕ್ತೇಹೇ. ಅಂದರೆ ಮುಕ್ತಿ ಹೋಗೋದು ಅಂದರೆ ಪ್ರತಿಬಿಂಬನೆ ಹೋಗೋದು ಅಂತಾದರೆ ಆತ್ಮವಿನಾಶ ಅಂತಾಗೋದ್ರಿಂದ ಅಂಥ ಮುಕ್ತಿಗೆ ಯಾರೂ ಕೂಡ ಪ್ರಯತ್ನ ಪಡ್ತಿರಲಿಲ್ಲ. ಈ ದುರ್ಮತಗಳಿಂದಾದ ಅನಾಹುತ ಏನು ಅಂದರೆ ಅವ್ರ ಮುಕ್ತಿಯ ಬಗ್ಗೆ ಏನೇನೋ ಹೇಳಿಬಿಟ್ರು. ಜನಕ್ಕೆ ಏನಾಯ್ತಾಗೈತ, ಮುಕ್ತಿ ಬೇಡ ಅಂದ್ಕೊಂಡ್ಬಿಟ್ರು. ಗೊತ್ತಾಯ್ತಾ? ಸರಿಯಾಗಿ ಮುಕ್ತಿ ಬಗ್ಗೆ ಹೇಳಿದ್ರೆ ಏನಾಗುತ್ತಾಗ ಅಲ್ಲಿ ಹೋಗಬೇಕು ಅನ್ಸುತ್ತೆ. ತಪ್ಪಾಗಿ ಹೇಳಿದ್ರೆ ಏನು ಮಾಡ್ತಾರೆ, ಹೋಗೋದು. ಎಷ್ಟೋ ಜನ ನಮ್ಗೆ ಗೊತ್ತೇ ಆಗಲಿಲ್ಲ, ನಾವು ಮಿಸ್ ಮಾಡಿಕೊಂಡ್ವಿ ಪ್ಲೇಸ್ ಅಂತ ಹೇಳೋದಿಲ್ಲ. ಹಾಗೆ ಅದಕ್ಕೆ ಮುಕ್ತಿಯ ಬಗ್ಗೆ ಸರಿಯಾಗಿ ಹೇಳಿದ್ದು ವೇದಾದಿಗಳು. ಅದರ ಓದದೆ ಹೋಗಿದ್ದಕ್ಕೂ ಪ್ರತಿಯಾಗಿ ಏನಾದ್ರು ಸೃಷ್ಟಿ ಮಾಡಿದ್ರಿಂದ ಜನಗಳಿಗೆ ಅಧ್ಯಾತ್ಮನೇ ಬೇಡ ಅನಿಸೋಯ್ತು. ಕೊನೆಗೆ ಮುಕ್ತಿನೂ ಬೇಡ, ಅಧ್ಯಾತ್ಮನೂ ಬೇಡ, ಇರಸ್ತಿ ಸುಖವಾಗಿದ್ದರೆ ಸಾಕು ಅಂದ್ಕೊಂಡು ಅವ್ರು ಏನು ಮಾಡಿದರು, ಸುಖಾಭಾಸನೆ ಸುಖ ಅಂತ ಹೇಳ್ಕೊಂಡು ಬದುಕಲಿಕ್ಕೆ ಶುರು ಮಾಡಿದರು. ಸರಿಯಾದ ಮುಕ್ತಿ ವಿಷಯ ಗೊತ್ತಾದರೆ ಯಾರು ಕೂಡ ಏನು ಮಾಡೋದಿಲ್ಲ. ಓದಿನ ಬೆಲೆ ಗೊತ್ತಿಲ್ಲದವರು ಓದು ಬೇಡ ಅಂತ ಹೇಳ್ತಾರೆ. ಗೊತ್ತಾದವ್ರು ಏನು ಮಾಡ್ತಾರೆ, ಓದ್ದು 4 ಜನಕ್ಕೆ ಕೆಲಸ ಸಿಗಲಿಲ್ಲ, ನಾವು ಓದೋದು ಬೇಡದ ಬಿಟ್ಬಿಡ್ತಾರೆ. ಒಳ್ಳೊಳ್ಳೆ ಕೆಲಸ ಸಿಕ್ಕ ತಕ್ಷಣ ಏನು ಮಾಡ್ತಾರೆ, ಅವರಾಗ ನಾವು ಓದಬೇಕು ಅನ್ಸುತ್ತವೆ. ನಿರುದ್ಯೋಗಿ ಕೂತವ್ರನ್ನ ಕಂಡ್ರೆ ಓದೋದು ಸ್ಫೂರ್ತಿ ಹೋಗಿಬಿಡುತ್ತೆ. ಇವರು ಮುಕ್ತಿಯ ಕಲ್ಪನೆ ಕಟ್ಟಾಗಿ ತಪ್ಪಾಗಿ ಕೊಟ್ಟಿದ್ದರಿಂದ ಜನ ಅದನ್ನು ಹೋಗ್ಲಿಕ್ಕೆ ಇಷ್ಟಪಡೋದೇನೆ. ಸನ್ಮಾರ್ಗದಲ್ಲಿದ್ದರೆ ಹೋಗೋದ, ಸನ್ಮಾರ್ಗನೂ ಬೇಡ, ಅದೂ ಬೇಡ ಅಂತ ಬಿಟ್ಬಿಟ್ಟು. ಜ್ಞಾನಜ್ಞೇಯ ಅಪುಮರ್ಥತಾ ಚ ಮುಕ್ತೇಹೇ ಸ್ಯಾತ್. ಮುಕ್ತಿನೇನಂತ ಕರೆದಿದ್ದಾರೆ, ಪರಮಪುರುಷಾರ್ಥ ಅಂತ ಕರೆದಿದ್ದಾರೆ. ನೆನಪಿರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಯಾವುದು? ಪರಮಪುರುಷಾರ್ಥ. ಪರಮಪುರುಷಾರ್ಥ ಅಂದ್ರೇನು? ಧರ್ಮ, ಅರ್ಥ, ಕಾಮಕ್ಕಿಂತ ಜಾಸ್ತಿ ಬೆನಿಫಿಟ್ ಇರಬೇಕು. ಇದು ಪರಮಪುರುಷಾರ್ಥ. ಪ್ರಮೋಷನ್ ಕೊಟ್ಟು ಸಂಬಳ ಕೊಟ್ಟರೆ ಕಡಿಮೆ ಮಾಡಿ ಯಾರು ಹೋಗ್ತಾರಾ? ಸಂಬಳ ಜೊತೆ ಏನೆಲ್ಲ ಎಷ್ಟೋ ಫೆಸಿಲಿಟೀಸ್ ಅದೇ ಆ್ಯಡ್ ಆಗ್ತಾ ಹೋಗುತ್ತೆ. ಪರಮಪುರುಷಾರ್ಥ ಅಂತ ಕರೆದ ಮೇಲೆ ಈ ಪುರುಷಾರ್ಥಕ್ಕಿಂತ ಹೋಪ್ಲೆಸ್ ಆಗೋದಾದರೆ ಯಾರು ಹೋಗ್ತಾರೆ ಅದಕ್ಕೆ? ಸೊ ಪರಮಪುರುಷಾರ್ಥ ಒಬ್ಬ ಕಾನ್ಸೆಪ್ಟಲ್ಲಿ ಏನಿದೆ, ಇದೆಲ್ಲದಕ್ಕಿಂತ ಹೆಚ್ಚಿರಬೇಕು. ಅವ್ರ ಪ್ರಕಾರ ಏನು ಇಲ್ಲದ ಮಾಡಿಬಿಟ್ಟು ಅದು ಪುರುಷಾರ್ಥದ ಕಾನ್ಸೆಪ್ಟೇ ಕೆಟ್ಟೋಯ್ತು. ಅದಕ್ಕೆ ಹೇಳ್ತಾರೆ ಅಪುಮರ್ಥತ. ಪುಮರ್ಥತ ಅಂದರೆ ಪುರುಷಾರ್ಥತ. ಅಪುಮರ್ಥತಾ ಚ ಮುಕ್ತೇಹೇ ಸ್ಯಾತ್ ಅಭಾವಾತ್ ಪುಂಸ ಏವತ್ತು. ಯಾಕೆ? ಅವನೇ ಇರೋದಿಲ್ಲ. ಮೊದಲು ಅವನೇ ಇರೋದಿಲ್ಲ ಅಂದಮೇಲೆ ತೊಗೊಂಡೇನು ಮಾಡಬೇಕಾಗ? ಜ್ಞಾನಜ್ಞೇಯಾದ್ಯಭಾವಾಚ್ಚ ಸರ್ವಥಾ ನೋಪಪದ್ಯತೆ. ಜ್ಞಾನ ಅಂತ ಹೇಳಿದ ಮೇಲೆ ಜ್ಞೇಯ ಇರಬೇಕು, ವಿಷಯ ಇರಬೇಕು. ಜ್ಞೇಯನೂ ಇಲ್ಲ, ಜ್ಞಾತ್ರನೂ ಇಲ್ಲ ಅಂದರೆ ಜ್ಞಾನ ಹೇಗಾಗುತ್ತದು? ಸೊ ಮುಕ್ತಿಯಲ್ಲಿ ಏನೂ ಇಲ್ಲ ಅಂಬೋ ಅದು ಸರಿಯಲ್ಲ. ಯಾಕೆ ಗೊತ್ತಾಗಿಲ್ಲ? ಈಗಲಾರು ಎಷ್ಟು ಗೊತ್ತಾಗಿದೆ? ಎಲ್ರಿಗೂ ಎಷ್ಟು ಗೊತ್ತಿರುತ್ತೆ? ಅದು ಗೊತ್ತಿರೋದಿಲ್ಲ. ಈ ದೇಹನೇ ನಾವು. ದೇಹ ಹೋದರೆ ಇವನೇ ಹೋದಾಗ ಲೆಕ್ಕ. ಯಾರಿಗೆ?
ತಪ್ಪಾಗಿ ಹೇಳಿದ್ದನ್ನು ಹಾಗೆ ನಂಬ್ಕೊಂಡ್ಬಿಟ್ರು ಅಷ್ಟೇ. ತಪ್ಪಾಗಿ ಹೇಳಿದಾಗ ಅದು ಪ್ರತಿಷ್ಠಿತ ವ್ಯಕ್ತಿಗಳು ಹೇಳಿದಾಗ ಏನಾಗುತ್ತೆ ಅವರಿಗೆ ಸತ್ಯ ಅನಿಸ್ಬಿಡುತ್ತೆ. ಆ ಭ್ರಮೆಯಲ್ಲಿ ಜನ ಬದುಕ್ತಾರೆ. ಗತ ಹೇಳಿದಲ್ಲ, ಯಜ್ಞದಾಚರತಿ ಶ್ರೇಷ್ಠ ತತ್ತದೇವೇತರೋ ಜಲಃ. ಮೋಕ್ಷ ಅಂದರೆ ಶೂನ್ಯ ಭಾವ. ಯಾರು ಇಷ್ಟಪಡ್ತಾರೆ ಅದಕ್ಕೆ? ಶೂನ್ಯ ಭಾವ ಅಂದರೂ ಒಂದೇ, ಸರ್ವನಾಶ ಅಂದರೂ ಒಂದೇ. ತಸ್ಮಾದೇತನ್ಮತಂ ಯೇಷಾಂ ತಮೋನಿಷ್ಠಾ ಹಿ ತೇ ಮತಃ. ಯಾರಿಂಥ ಮತವನ್ನು ಹೇಳ್ತಾರೆ, ಮುಕ್ತಿಯಲ್ಲಿ ಸುಖ ಇಲ್ಲ, ಏನೂ ಇಲ್ಲ, ಜೀವನ ಅಸ್ತಿತ್ವವೇ ಇಲ್ಲ ಅಂತ ಯಾರು ಹೇಳ್ತಾರೆ ಅವರು ತಮೋ ಹೇಳ್ತಾರೆ. ತಸ್ಮಾದೇತನ್ಮತಂ ತೇಷಾಂ ತಮೋನಿಷ್ಠಾ ಹಿ ತೇ ಮತಃ. ಅವರೆಲ್ಲ ತಮೋನಿಷ್ಠರು, ತಮಸ್ಸಿನ ಸ್ವಭಾವದವರು, ತಾಮಸ ಶ್ರದ್ಧೆಯವರಾದ್ದರಿಂದ ಅವರ ಮಾತಿಗೆ ಬೆಲೆ ಇಲ್ಲ. ಇತಿ ಸ್ಕಾಂದೇ ದಗ್ಧಾಶಯೋ ಮುಕ್ತ ಸಮಸ್ತ ಸದ್ಗುಣೋ ನೈವಾತ್ಮನೋ ಬಹಿರಂತರ್ವಿಚಷ್ಟೆ ಪರಾತ್ಪರೋರ್ಯದ್ಯವಧಾನ ಪುರಸ್ತಾತ್ ಸ್ವಪ್ನೆ ಯಥಾ ಪುರುಷಃ ತದ್ವಿನಾಶೇ ದಗ್ಧಾಶಯ. ಯಾವಾಗ ಹಿಂದೆ ಹೇಳಿದರು ವಿಷಯ ಸುಖಗಳ ಬಗ್ಗೆ ಆಸೆ ಹೋದ ಮೇಲೆ ಎಲ್ಲ ಪೂರ್ತಿ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ ಸುಟ್ಟೋಗಿಬಿಟ್ರೆ ಏನಾಗತ್ತಾಗ ಮುಕ್ತ ಸಮಸ್ತ ತದ್ಗೂಢ. ಅದರಿಂದ ಏನೇನಾಗಬೇಕಾಗಿತ್ತು ಎಲ್ಲ ಅನರ್ಥನೂ ಕಳ್ಕೊಂಡ. ನೈವಾತ್ಮನೋ ಬಹಿರಂತರ್ವಿಚಷ್ಟೇ. ಧ್ಯಾನಕ್ಕೆ ಕೂತಿದ್ದಾರೆ, ಒಳಗೆ ಬೇರೆ ಏನನ್ನೂ ಕಾಣೋದಿಲ್ಲ, ಬರೀ ದೇವರನ್ನು ಮಾತ್ರ ಕಾಣುತ್ತಾನೆ. ತನ್ಮನೋ ಪರಾತ್ಪರೋರ್ಯತ್ ವ್ಯವಧಾರಂ ಪುರಸ್ತಾತ್. ಮೊದಲೇ ದೇವರನ್ನು ಕಾಣದೆ ಹೋಗಿದ್ದ, ಬರೀ ದೇವರನ್ನೇ ಕಾಣ್ತಾನೆ. ಇವತ್ತು ಸ್ವಪ್ನದಲ್ಲಿ ಎದ್ದ ಮೇಲೆ ಸ್ವಪ್ನ ಪದಾರ್ಥ ಕಾಣೋದಿಲ್ವ ಹಾಗೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಇದ್ರ ಬಗ್ಗೆ ಏನು ಬರುತ್ತೆ? ಹೇಯತಾ ಬುದ್ಧಿ ಬಂದು ಯಾವ ಗಮನವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ದಗ್ಧಾಶಯ ಬೀಜಾಶ ಮುಂದೆ ಹೇಳ್ತಾರೆ. ಬೀಜಾಶಯನಾಶೆ ತದ್ಗುಣಾನಾಂ ಜ್ಞಾನಾದೀನಾಂ ಅಭಾವಾತ್ ನ ಕಿಂಚಿತ್ ವಿಚಕ್ಷೀತ. ಗುರು ಪ್ರಕಾರ ಆದರೆ ಜೀವ ಬೀಜನೇ ನಾಶ ಆದಮೇಲೆ ಬೀಜಾಶಯ ನಾಶೆ ತದ್ಗುಣಾನಾಂ ಜ್ಞಾನಾದೀನಾಂ ಅಭಾವಾತ್ನ ಕಿಂಚಿತ್ ವಿಚಕ್ಷತಿ. ಇಲ್ಲಿ ನೋಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಸ್ಥಿತಿಯಲ್ಲಿ ಯಾವ ಜ್ಞಾನ ಇರೋದೋ ಒಂದು ನೋಡ್ತಾನೆ ಅಂತ ಹೇಳಿದ್ದಾರೆ. ದೇವರು ನೋಡ್ತಾನೆ, ಬೇರೆ ಜ್ಞಾನ ಯಾವುದೂ ಇರೋದಿಲ್ಲ. ಇವ್ರ ಪ್ರಕಾರ ದೇವರು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳೋದಾದರೆ ಪುರುಷಾರ್ಥ ಆಗೋದೇ ಇಲ್ಲ. ಪರಾತ್ಮನೌರ್ಯದ ವ್ಯವಧಾರಂ ಸಂಸಾರ ಅವಸ್ಥಾಯಾಮ್ ತದಾ ಸ್ವಪ್ನ ಇವ. ನಮಗೂ ದೇವರು ಏನಾಗಿದೆ ಈಗ ವ್ಯವಧಾನ, ಗ್ಯಾಪ್ ಬಂದುಬಿಟ್ಟಿದೆ. ನಮಗೂ ಗೊತ್ತಾಯ್ತಾ? ಸಂಸಾರಾವಸ್ಥೆ ಅಂದ್ರೇನು, ದೇವರನ್ನು ಮರೆತು ಬದುಕೋದು ಅಂತ ಆಗಿಬಿಟ್ಟಿದೆ. ತದಾ ಸ್ವಪ್ನ ಯಾವಾಗ ಜ್ಞಾನ ಬಂತೋ ಸ್ವಪ್ನ ಇವ ಏತಾವತ್ ಬೀಜ ಹೃದಯನಾಶೆ ತತ್ಪುರು ಅಪುರುಷ ಏವ. ಅವರು ಎಚ್ಚರಗೊಂಡ ತಕ್ಷಣ ಸ್ವಪ್ನ ಪದಾರ್ಥ ಭಾರಿ ಭಯ ಎಲ್ಲ ಹೊರಟೋಯ್ತೀವಿ. ಯಾಕೆ ಸ್ವಪ್ನ ಅದು ಅಂತ ಗೊತ್ತಾದ ಮೇಲೆ ಅವ್ರ ಬಗ್ಗೆ ಎಚ್ಚರಿಕೆ ಬಂತು. ಅದೇ ರೀತಿ ಅಪರೋಕ್ಷ ಜ್ಞಾನಿಗೆ ಈ ಭಾವನೆ ಬರುತ್ತೆ. ನಿಮ್ಮ ಪ್ರಕಾರ ಹೇಳೋದಾದರೆ ಆತ್ಮನಾಶ ಆಗುತ್ತೆ. ಆತ್ಮನಾಶ ಏವ ಇತ್ಯರ್ಥ. ಅತಃ ಸಂಸಾರಾವಸ್ಥೈವ ಉತ್ತಮ ಸ್ಯಾತ್. ಅದಕ್ಕಿಂತ ಯಾವುದು ಬೆಟರ್ ಆಯ್ತಾಗ? ಸಂಸಾರಾವಸ್ಥೆನೇ ಉತ್ತಮ ಆಗುತ್ತೆ. ಜನಕ್ಕೆ ಆ ಭಾವನೆ ಬಂದು ಗಟ್ಟಿಯಾಗಿಬಿಡುತ್ತೆ ಬರ್ತಾ. ಎಷ್ಟು ಮಟ್ಟಿಗೆ ಅಂದರೆ ನಾವು ಓದಿ ಕೆಟ್ವಿ, ನೀವು ಓದಬೇಡ್ರಿ ಅನ್ನೋ ಸ್ಥಿತಿ ಬಂತು. ನಾವು ಶಾಸ್ತ್ರ ಓದಿ ಕೆಟ್ವಿ, ನೀವು ಓದಿ ಕೆಡಬೇಡ್ರಿ, ಮತ್ತೆ ಸುಖವಾಗಿದ್ದು ಬಿಡಿ ಅಂತೇಳಿ ಬಿಡಿಸ್ಬಿಟ್ರು. ಕಾರಣ ಏನಂದರೆ ಅದರ ನಿರಾಶೆ ಬಂತು. ಲೌಕಿಕಕ್ಕೆ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅವರಿಗೆ. ಆ ಸ್ಥಿತಿಯಲ್ಲಿ ಮನುಷ್ಯ ಹತಾಶನಾಗ್ತಾನೆ. ಅದಾಗಬಾರದು. ಅತಃ ಅವ್ರಿಗೇನಾಯಿತು, ಶಾಸ್ತ್ರ ಓದಿದ್ರೆ ಏನು ಉಪಯೋಗ ಆಗಲಿಲ್ಲ. ಶಾಸ್ತ್ರ ವ್ಯರ್ಥಾದ ಬರೋ ಭಾವ ಬಂತು. ಆ್ಯಕ್ಚುಲಿ ಶಾಸ್ತ್ರ ಓದಿದ್ರೆ ಏನಾಗಬೇಕು, ಬುಡದ ಬೆನಿಫಿಟ್ ಜಾಸ್ತಿ ಸಿಗಬೇಕು. ಯಾತಕ್ಕೆ? ಹೈಯೆಸ್ಟ್ ಅದು. ದೊಡ್ಡ ಕೋರ್ಸ್ ಓದಿ SLC ಕೆಲಸ ಸಿಗುತ್ತೆ, IAS ಕೆಲಸ ಸಿಗಲ್ಲ, ಓದ್ತಾರೆ. ಅದನ್ನು ಕರೆದು ಕೊಡಬೇಕು, ಹುಡುಕೊಂಡು ಬರಬೇಕು. ಆ ರೀತಿ ಇದ್ದರೆ ಸರಿ. ಭಿತಾ ಇತಿ ನದೃಶ್ಯೇತ ಜೀವಾತ್ಮ ಪರಮಾತ್ಮನೋ ಮುಕ್ತೌ ತದಾ ವಿಮೋಕ್ಷಾಯ ಕೋಯತ್ನಂ ಕರ್ತುಮರ್ಹತಿ ಇತಿ ಬ್ರಹ್ಮಾಂಡೆ. ನಿಮ್ಮವಾದ ಪ್ರಕಾರ ಭಿತಾ ಇತಿ ನದೃಶ್ಯೇತ ಜೀವಾತ್ಮ ಪರಮಾತ್ಮನೋ, ಜೀವಾತ್ಮ ಪರಮಾತ್ಮರಲ್ಲಿ ಭೇದ ಕಾಣಿಸ್ತಾ ಹೋದರೆ ಮುಕ್ತಿಯಲ್ಲಿ ಏನಾಯ್ತು? ಇವನು ಐಡೆಂಟಿಟಿ ಕಳ್ಕೊಂಡ ಅಂತ ಅರ್ಥ. ಮುಕ್ತದಾ ವಿಮೋಕ್ಷಾಯ ಕೋ ಯತ್ನಂ ಕರ್ತುಮರ್ಹತಿ ಇತಿ ಬ್ರಹ್ಮಾಂಡೆ. ತನ್ನ ಆತ್ಮವಿನಾಶವೇ ಮುಕ್ತಿ ಅಂತಾಗೋದಾದರೆ ಅಂಥ ಮುಕ್ತಿಗೆ ಯಾರೂ ಪ್ರಯತ್ನ ಪಡ್ತಿರಲಿಲ್ಲ. ಇವತ್ತು ಪ್ರಯತ್ನ ಪಡೋರು ಎಂತೆಷ್ಟು ಕಷ್ಟಪಟ್ಟು ಪ್ರಯತ್ನ ಪಡ್ತಾರೆ ಗೊತ್ತಾ? ಧ್ರುವಾದಿಗಳು ಎಷ್ಟು ತಪಸ್ ಮಾಡಿದರು, ಪ್ರಹ್ಲಾದ ಎಷ್ಟು ಸಹಿಸ್ಕೊಂಡ. ಯಾತಕ್ಕೆ? ದೊಡ್ಡ ಗುರಿ ಆತನಿಗಿದೆ. ಆ ಗುರಿಯಲ್ಲಿ ಏನೂ ಇಲ್ಲ ಅಂತ ಹೇಳೋದಾದರೆ ಯಾರು ಪ್ರಯತ್ನ ಪಡ್ತಿರಲಿಲ್ಲ. ಇವತ್ತು ಯಾರ್ಯಾರು ಆ ರೀತಿ ಪ್ರಯತ್ನ ಅವರೆಲ್ಲ ಇವತ್ತು ಅವ್ರ ಹೆಸರು ಉಳ್ಕೊಂಡಿದೆ. ಈ ಭೋಗಾದಿಗಳ ಬಗ್ಗೆ ರಾಜ ಮಹಾರಾಜರ ಹೆಸರು ಕೂಡ ಹೊರಟೋಯ್ತು. ಜ್ಞಾನಿಗಳ ಹೆಸರು ಮಾತ್ರ ಉಳ್ಕೊಂಡಿತು. ಯಾತಕ್ಕೆ? ಅವ್ರು ಮಾಡಿದ ಸಾಧನೆಯಿಂದ ಅವರಿಗೆ ಸದ್ಗತಿ ಅಷ್ಟೇ ಅಲ್ಲ, ಉಳಿದವರಿಗೆ ಸ್ಫೂರ್ತಿ ಬರಲಿಕ್ಕೆ ಸಾಧ್ಯವಾಯಿತು.
ಮಗ್ನಸ್ಯ ಹಿ ಪರೇ ಅಜ್ಞಾನೇ ಕಿಂ ನ ದುಃಖಕರಂ ಭವೇತ್ ಪ್ರವೃತ್ತಿ ಧರ್ಮಮೇವಾಹಂ ಮನ್ಯೇ ಭರತಸತ್ತಮ ಇತಿ ಮೋಕ್ಷಧರ್ಮಿ. ಮಗ್ನಸ್ಯ ಹಿ ಪರೇ ಅಜ್ಞಾನೇ ಕಿಂ ನ ದುಃಖತರಂ ಭವೇತ್. ಅಜ್ಞಾನಕ್ಕಿಂತ ದುಃಖ ಮತ್ತೊಂದಿಲ್ಲ. ನಮಗೆ ಯಾವ್ಯಾವುದೋ ದುಃಖ ಅಂತ ನಮಗೆ ದುಃಖದ ರೇಟ್ ಹೇಳ್ತಿರ್ತೇವೆ. ಅದು ಅತಿ ಹೆಚ್ಚು ದುಃಖ ಯಾವುದು? ಅಜ್ಞಾನ. ಅದು ಅತಿ ಹೆಚ್ಚು ಸುಖ ಯಾವುದು? ಜ್ಞಾನ. ವೆರಿ ಸಿಂಪಲ್. ಅತಿ ಹೆಚ್ಚು ದುಃಖ ಅಜ್ಞಾನದಿಂದ ಬರೋದಾದರೆ ಅತಿ ಹೆಚ್ಚು ಸುಖ ಜ್ಞಾನದಿಂದ ಬರಬೇಕು. ನಿಮ್ಮ ಪ್ರಕಾರ ಜ್ಞಾನ ಬಂದರೆ ಸುಖ ಹೋಗುತ್ತೆ ಅಂತ ಯಾರು ಓದ್ತಾರೆ ಅದನ್ನು? ಜ್ಞಾನ ಬಂದ ಮೇಲೆ ಏನಾಗಬೇಕು? ಸುಖ ಹೆಚ್ಚು ಬರಬೇಕು. ಬೇರೆ ಎಲ್ಲಕ್ಕಿಂತ ಹೆಚ್ಚು ಸುಖ ಬರಬೇಕು. ದೊಡ್ಡ ಫ್ಯಾಕ್ಟ್ರಿ ಇಟ್ಟು ಬಂದು ಲಾಭ ಬರೋದು ಯಾಕೆ ಇಡ್ತಾರೋ ಕ್ಲೋಸ್ ಮಾಡ್ತಾರೆ. ಎಷ್ಟು ಲಾಭ ಬರಬೇಕು ಅದರಲ್ಲಿ? ಎಷ್ಟು ಬರಬೇಕು? ಎಫ್ ಡಿ ಗಿಫ್ಟಿ ಎಲ್ಲ ಮೀರಬೇಕು. ಎಫ್ ಡಿ ಇಟ್ಟರೆ ಬರೋದಾದ್ರೆ ಅಷ್ಟೇ ಕಷ್ಟಪಡ್ತಾನೆ ಅವನು. ಗೊತ್ತಾಯ್ತಿಲ್ಲ? ಅದಕ್ಕಿಂತ ಭಾರಿ ಹೆಚ್ಚು ಬರಬೇಕು. ಅದಕ್ಕೆ ಮಾತ್ರ ಕೈ ಹಾಕ್ತಾರೆ. ಇದು ಅದಕ್ಕೆ ಈಕ್ವಲ್ ಬರೋದಾದ್ರೆ ಅದಕ್ಕೆ ಹೋಗ್ತಾರೆ, ಇದಕ್ಕೆ ಯಾಕೆ ಬರ್ತಾರೆ? ಸೊ ಜ್ಞಾನನ ಈಕ್ವಲ್ ಮಾಡೋ ವಸ್ತು ಜಗತ್ತಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಎಲ್ಲದನ್ನು ಬಿಟ್ಟು ಜ್ಞಾನಕ್ಕೆ ಬರ್ತಾರೆ. ಆದರೆ ಜ್ಞಾನ ನಿಮ್ಮ ಪ್ರಕಾರ ಜ್ಞಾನ ಅಂದರೆ ಏನು? ಎಲ್ಲ ಕಳ್ಕೊಳ್ಳೋದು ಅಂತಾಯ್ತು. ಮತ್ತು ಜ್ಞಾನಕ್ಕೆ ಯಾರು ಇಷ್ಟಪಡ್ತಾರೆ? ಅದರಿಂದ ಸರಿಯಲ್ಲ. ಮಗ್ನಸ್ಯ ಪರೇ ಅಜ್ಞಾನೇ ಕಿಂ ನ ದುಃಖತರಂ ಭವೇತ್ ಪ್ರವೃತ್ತಿ ಸರ್ವಮೇವಾಹಂ ಮನ್ಯೇ ಭರತಸತ್ತ. ಪ್ರವೃತ್ತಿ ಸರ್ವೇ ಭಾರಿ ಸರಿ ಅಂತ ಅನಿಸ್ಬಿಡುತ್ತೆ ಅಷ್ಟೇ. ಇದು ಮೋಕ್ಷ ಧರ್ಮ ಪರದಲ್ಲಿ ಅದು ಕೊಟೇಶನ್ ಕೊಡ್ತಾರೆ ಇಲ್ಲಿ. ಇಂದ್ರಿಯೈ ವಿಷಯಾಕೃಷ್ಟೈ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನಾಂ ಹರತೆ ಬುದ್ಧೇ ಸ್ತುಂಭಸ್ಥೋಯಮಿವ ಹೃದಾತ್. ಇಂದ್ರಿಯೈ ವಿಷಯಾಕೃಷ್ಟೈ ಆಕ್ಷಿಪ್ತಂ ಧ್ಯಾಯತೋ ಮನಃ. ಸುಖದಿಂದ ಮನಸ್ಸಿನಿಂದ ಎಳೆಯಲ್ಪಡ್ತಕ್ಕಂಥ ವಿಷಯಗಳ ಕಡೆ ಮನಸ್ಸು ಹೋಗಿಬಿಟ್ಟಾಗ ಚೇತನಾಂ ಹರತೆ ಬುದ್ಧೇ. ಬುದ್ಧಿ ದಾರಿ ತಪ್ಪೋಗ್ಬಿಡತ್ತೆ. ಬೇರೆ ಕಡೆ ಎಲ್ಲೋ ನೋಡ್ತಿದ್ದೆ ಏನೋ ಅಟ್ರಾಕ್ಟಿವ್ ಯಾರೋ ಕಾಣಿಸ್ತೇವೆ, ಡೈವರ್ಟ್ ಆಗಿಬಿಡ್ತು ಮೈಂಡ್. ಈ ಕಡೆ ನೋಡಿ ಬಿಟ್ಟೇ ಬಿಟ್ಟ. ಎಷ್ಟೋ ಸರ್ತೆ ಹಿಂದೆಲ್ಲ ಈ ಕಡಿಮೆ ಮಾಡಿದ್ದಾರೆ. ಇದು ಬಸ್ಗಳಲ್ಲಿ ಏನಾಗ್ತಿದ್ರು, ಸಿನಿಮಾಗಳು ಹಾಕ್ತಿದ್ರು. ಇತ್ತೀಚೆಗೆ ಬ್ರೇಕ್ ಹಾಕೋದಿಲ್ಲ ಇತ್ತೀಚೆಗೆ. ಯಾಕಂದ್ರೆ ಇವಾಗ ಡ್ರೈವರ್ ಅಲ್ಲಿ ನೋಡಿ ಹಿಂದೆ ಡ್ರೈವರ್ ಅದು ಕಾಣಿಸ್ತಿದ್ರು, ಮುಂದಿನ ಡ್ರೈವರ್ಗೆ ಅವನೇನು ಮಾಡ್ತಾನಾಗ ಆ ಕಡೆ ಏನೋ ಬಂದಾಗ ಹೆಸರು ಪಜಿತಾ ಬಿಡೋದು. ಆ ಬಸ್ಸಿಗೆ ಹೊಡಿಬೋದು, ಏನು ಬಿಡ್ಬೋದು. ತಾತ್ಪರ್ಯ ಏನು ಅಂದರೆ ಇನ್ನೊಂದು ಡೈವರ್ಟ್ ಆದರೆ ಮುಖ್ಯ ಗುರಿ ಮರ್ತು ಬಿಡ್ತಾನೆ. ಆದ್ದರಿಂದಲೇ ಇಂದ್ರಿಯಗಳ ಬಗ್ಗೆ ಆಸಕ್ತಿ ಇಟ್ಕೊಳ್ಳದೆ ಹೋದವರಿಗೆ ಮಾತ್ರ ಏನು ಗೊತ್ತಾಗುತ್ತೆ? ವಿಷಯ ತಿಳಿ. ಚೇತನಾಂ ಹರತೆ ಬುದ್ಧೇ ಸ್ತುಂಭಸ್ತೋಯಮಿವ ಹೃದ. ತುಂಬ ತೋಯಮಿವ. ತೋಯ ಅಂದರೆ ನೀರನ್ನು ಹೃದಯದಿಂದ ಒಂದು ರಂಧ್ರ ಬಿದ್ದುಬಿಟ್ರೆ ಏನಾಗಿದೆ? ಎಲ್ಲ ಸೋರಿ ಹೋಗ್ಬಿಡುತ್ತೆ. ರಂಧ್ರ ಬಿದ್ದರೆ ಒಂದು ಬಂಗಾರದ ಪಾತ್ರೆಯಲ್ಲಿ ಇಟ್ಟರು ಕೂಡ ರಂಧ್ರ ಇರೋ ಬಂಗಾರದ ಪಾತ್ರೆಗಿಂತ ಮಣ್ಣಿನ ಪಾತ್ರೆ ವಾಸಿ. ನೀರು ನಿಲ್ಲೋದಾದ ಯಾವುದನ್ನು ಪ್ರಿಫರ್ ಮಾಡ್ತಾನಾಗ? ಮಣ್ಣಿನ ಪಾತ್ರೆ ಸಾಕು ಅಂತ. ಅದಕ್ಕೋಸ್ಕರ ನಾವು ವಿಷಯಗಳನ್ನು ಇಂದ್ರಿಯಗಳನ್ನು ಬೇರೆ ಕಡೆ ಬಿಡೋದ್ರೆ ರಂಧ್ರ ಹಾಕಿದಾಗ ಲೆಕ್ಕ, ಮನಸ್ಸಿಗೆ ಹೋಲು ಬಿದ್ದಾಗ ಲೆಕ್ಕ. ಏನಾಗುತ್ತೆ? ಎಲ್ಲ ಆ ಕಡೆ ಸೊರೋಗ್ಬಿಡುತ್ತೆ. ಜ್ಞಾನ ತೀರ್ಥ, ಮಾನಸ ಸರೋವರ, ನೀರೆಲ್ಲ ಹರಿದೋಗ್ಬಿಡುತ್ತೆ. ಆದ್ದರಿಂದ ಏನು ಮಾಡಿಕೊಡೋದು? ರಂಧ್ರ ಬೀಳದಂತೆ ನೋಡ್ಕೋಬೇಕು. ಇಂದ್ರಿಯ ಜಯ ಅಂದರೂ ಒಂದೇ, ಒಂದು ಪಾತ್ರೆಯಲ್ಲಿ ಹೋಲಿಲ್ದ ನೋಡ್ಕೊಳ್ಳೋದು ಅಂದರೂ ಒಂದೇ. ಎಷ್ಟು ದಾರಿ ಇದೆ? ನವದ್ವಾರೇ ಪುರೇ ಇದೆ. ಒಂದು ಕಡೆ ನವದ್ವಾರ ಇದೆ, ಇನ್ನೊಂದು ಕಡೆ 11 ಇಂದ್ರಿಯಗಳಿವೆ. ಯಾವುದು ಏನಾಗಬಾರ್ದು? ಒಂದೇ ಕಡೆ ಇರಬೇಕು ಅಂತ ಹೇಳ್ತೀವಿ. ಹಿಂದಿನ ಗಾಲಿ ಹಿಂದಕ್ಕೆ ಹೋದ್ರೆ, ಮುಂದಿನ ಗಾಲಿ ಮುಂದಕ್ಕೆ ಹೋದ್ರೆ ಅಲ್ಲೇ ಇರುತ್ತೆ ಅಷ್ಟೇ. ಮುಂದೆ ಹೋಗ್ತಾನೇ ಇರಬೇಕು. ಹಾಗೆ ಅದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಹಿನ್ನೆಲೆಯಲ್ಲಿ ಇಂದ್ರಿಯ ಜಯ ತುಂಬ ಮುಖ್ಯ ಅಂತ ಉಪದೇಶ ಮಾಡ್ತಿದ್ದಾರೆ. ಏವಂ ವಿಧ ಅಜ್ಞಾನ ಕಾರಣ ಮಾಹ ಇಂದ್ರಿಯೈ ವಿಷಯಾಕೃಷ್ಟೈರಿತ್ಯಾದಿ. ಮೊದಲೇ ಜ್ಞಾನ ಇಲ್ಲ, ಜೊತೆಗೆ ಡೈವರ್ಟ್ ಬೇರೆ ಆಗ್ತಾರೆ. ಮೊದಲೇ ದಡ್ಡ ಗಾದೆ ಒತ್ತಾ ಕೂತ್ಬಿಟ್ಟಿದ್ದಾರೆ ಕ್ಲಾಸ್ ಬುಕ್. ಇನ್ನೇನು ಯೋಚನೆ ಮಾಡಬೇಕು ಅವನಿಗೆ? ಮೊದಲೇ ಭಾರಿ ಬುದ್ಧಿವಂತನಾದರೂ ಕಷ್ಟನೇ, ಭಾರಿ ದಡ್ಡನಿಗೆ ಭಾರಿ ಕಷ್ಟ. ಅದಕ್ಕೆ ಏವಂ ವಿಧ ಅಜ್ಞಾನ ಕಾರಣ ಮಾಹ. ಇಂಥ ವಿಧವಾದ ಅಜ್ಞಾನಕ್ಕೆ ಏನು ಕಾರಣ ಅಂದರೆ ಇಂದ್ರಿಯೈ ವಿಷಯಾಕೃಷ್ಟೈ ಇತ್ಯಾದಿ. ವಿಷಯ ಆಕೃಷ್ಟೈ, ವಿಷಯಗಳಿಂದ ಎಳೆಯಲ್ಪಡತಕ್ಕಂಥ ಇಂದ್ರಿಯದಿಂದ ವಿಷಯಗಳು, ವಿಷಯಗಳಿಂದ ಇಂದ್ರಿಯ ಯಾವ ಸ್ಟ್ರಾಂಗ್ ಇದರಲ್ಲಿ? ವಿಷಯ. ಹಿಂದೆ ಹೇಳಿದ್ದ ಇಂದ್ರಿಯ ಪರಾಹ್ಯರ್ಥ. ವಿಷಯಗಳು ಎಳೆಯೋದ್ರಿಂದಾಗಿಯೇ ಅವರು ಡೈವರ್ಟ್ ಆಗೇ ಆಗುತ್ತೆ. ಇಂದ್ರಿಯೈ ಅದರ ಅಭಿಮಾನಿ ದೇವತೆಗಳು ದೊಡ್ಡವರು ಎಳೆದು ಬಿಡ್ತಾರೆ. ಅನುಗ್ರಹ ಇದ್ದರೆ ಏನಾಗೋದಿಲ್ಲ. ಆಕೃಷ್ಟೈರಿತ್ಯಾದಿ ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯುಚ್ಯತೆ ಬುಧೈ ಇತಿ ಶಬ್ದ ನಿರ್ಣಯೇ. ಒಂದು ಡೆಫಿನೇಷನ್ ಕೊಟ್ಟರು. ಚೇತನ ಅನ್ನೋ ಪದ ಬಂದೆ ಇಂದ್ರಿಯಾಣಸ್ಮಿ ಚೇತನ. ಗೊತ್ತಾಯ್ತಾ? ಭಗವದ್ಗೀತೆಯಲ್ಲಿ ಬಂದಿದೆ. ಚೇತನ ಅಂದರೆ ಏನು? ಅಲ್ಲಿ ಆಚಾರ್ಯ ಭಾಷ್ಯ ಬರೋದಿಲ್ಲ, ಇಲ್ಲಿ ಬಡಿದಾರ. ಏನಂತ ಹೇಳ್ತಾರೆ? ಬಹುಸ್ಮರಣ ಶಕ್ತಿಸ್ತು ಚೇತನ ಇತ್ಯುಚ್ಯತೆ ಬುಧೈ. ಲಾಭಶಕ್ತಿ ಬಹಳಷ್ಟು ಜಾಸ್ತಿ ಇದ್ರೆ ಏನಂತ ಕರೀತಾರೆ? ಚೇತನ ಅಂತ ಕರೀತಾರೆ. ಚೇತನ ಅಶ್ರುತ ಪ್ರತಿಭಾ, ಭಾರಿ ದೊಡ್ಡ ಪ್ರತಿಭಾ.
ಅದು ಬರೋದು ಯಾವಾಗ ಇವೆಲ್ಲ ಸರಿ ಇದ್ದರೆ ಮಾತ್ರ. ಇಲ್ದ ಹೋದರೆ ಒಂದೊಂದೇ ಮರೆಯೋನಿಗೆ ಹೆಚ್ಚು ಶೇರ್ ಜ್ಞಾಪಕ ಇರುತ್ತೆ. ಅದು ಇದೆಲ್ಲ ಫಲ. ಮನಸ್ಸು ಯಾವ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ, ಇಂದ್ರಿಯಗಳನ್ನು ನಾವು ನಿಯಂತ್ರಣ ಮಾಡ್ತೇವೆ, ಜ್ಞಾಪಕ ಶಕ್ತಿ ಭಾರಿ ಹೆಚ್ಚಾಗುತ್ತೆ. ಭಾಗ ಅದು. ಚಿತ್ತ ಬೇರೆ, ಚೇತನ ಬೇರೆ. ಚಿತ್ತ ಅಂದರೆ ಮೆಮರಿ ಅಷ್ಟೇ, ಚೇತನ ಅಂದರೆ ಸ್ಟ್ರಾಂಗ್ ಮೆಮರಿ, ಎಕ್ಸ್ಟ್ರಾರ್ಡಿನರಿ ಮೆಮರಿ. ಬರೀ ಪಾಸು ಫಸ್ಟ್ ರ್ಯಾಂಕ್ ಇದ್ದರೆ ಹಾಗೆ ಭಾರಿ ಬಂದು ಹೇಳ್ತಾರೆ. ಭ್ರಶ್ಯತ್ಯನು ಸ್ಮೃತಿಶ್ಚಿತ್ತಂ ಜ್ಞಾನಭ್ರಂಶಃ ಸ್ಮೃತಿಕ್ಷಯೇ ತದ್ರೋಧಂ ಕವಯಃ ಪ್ರಾಹುಃ ಆತ್ಮಾಪನ್ಹವಮಾತ್ಮನಃ. ಭ್ರಶ್ಯತ್ಯನು ಸ್ಮೃತಿ, ಯಾವಾಗ ಸ್ಮೃತಿ ಹೋಯ್ತೋ, ಇದರಲ್ಲಿ ಎಲ್ಲಿ ಬಂದಿದ್ದೇವೆಲ್ಲ ಅದಲ್ಲ ಅದಲ್ಲ ಗೀತೆಯೊಳಗೆ ಬಂದಿದೆ ವಿಷಯ. ಗೀತೆ ಅಂತ ಬಂದಾಗ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತೆ. ಅದಕ್ಕೆ ಅಲಂಕಾರದ ಹೆಸರು ಕಾರಣಮಾಲ ಅಂತ ಅಲಂಕಾರಕ್ಕೆ ಹೆಸರು. ಕಾರಣಮಾಲ ಅಂದ್ರೇನು? ಸೀರೀಸ್ ಆಫ್ ರೀಸನ್, ಸೀರೀಸ್, ಒಂದಕ್ಕೊಂದು ಲಿಂಕ್ಡ್ ಸೀಸನ್, ಲಿಂಕ್ಡ್ ಆಗಿದ್ದಾಗ ಅದನ್ನು ಕಾರಣಮಾಲ ಅಂತ ಕರೀತಾರೆ. ಅದಕ್ಕೇನೆ ಇಲ್ಲಿ ಏನಾಯಿತು, ಇಂದ್ರಿಯಗಳಿಂದ ಮನಸ್ಸು ಡೈವರ್ಟ್ ಆದರೆ ಪ್ರಾಣಶಕ್ತಿ ಹೋಗುತ್ತೆ. ಕಂಟಿನ್ಯೂ ಮಾಡ್ತಾರೆ. ಈಗ ಭ್ರಶ್ಯತ್ಯನು ಸ್ಮೃತಿಶ್ಚಿತ್ತಂ, ಸ್ಮೃತಿ ಹೋದ ತಕ್ಷಣ ಚಿತ್ತ ಡೀಲಿಂಕ್ ಆಗುತ್ತೆ. ಜ್ಞಾನಭ್ರಂಶಃ ಸ್ಮೃತಿಕ್ಷಯ, ಸ್ಮೃತಿ ಹೋದ್ಮೇಲೆ ಜ್ಞಾನ, ಬುದ್ಧಿನಾಶಾತ್ ಗೊತ್ತಾಯ್ತು. ಬುದ್ಧಿನಾಶ, ಬುದ್ಧಿ ಅಂದರು ಒಂದೇ, ಜ್ಞಾನ ಅಂದರು ಒಂದೇ. ತದ್ರೋಧಂ ಕವಯ ಪ್ರಾಹು ಆತ್ಮಾಪನ್ಹವಮಾತ್ಮನಃ. ಇದನ್ನೇನಂತ ಕರೀತಾರೆ? ಆತ್ಮಾಪನ್ಹವ, ತನ್ನನ್ನೇ ನಾಶ. ಸ್ವಲ್ಪ ಸೂಯಿಸೈಡಲ್ ಅಪ್ರೋಚ್ ಅಂತೀವಲ್ಲ ಹಾಗೆ. ಅದೇ ನಾತಃ ಪರತರೋ ಲೋಕಂ ಲೋಕೆ ಪುಂಸಃ ಸ್ವಾರ್ಥ ವ್ಯತಿಕ್ರಮಃ ಯದ್ಯಸ್ತಿ ಅನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮಾತ್. ಅರ್ಥೇಂದ್ರಿಯಾರ್ಥಾಭಿಧ್ಯಾನಂ ಸರ್ವಾರ್ಥಾಪನ್ಹವೋ ನೃಣಾಂ ಸಂಸ್ಥಿತೋ ಜ್ಞಾನ ವಿಜ್ಞಾನಾತ್ ಏನಾವಿಶತಿ ಮುಗ್ಧತಾಂ ನ ಕುರ್ಯಾತ್ ಕರ್ಹಿಚಿತ್ ಸಂಗಂ ತಮಸ್ತೀವ್ರಂ ತಿತೀರ್ಷುಣ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯತತ್ಯಂತ ವಿಘಾತಕಂ. ನ ಅತಃ ಪರತರೋ ಲೋಕೆ ಪುಂಸಃ ಸ್ವಾರ್ಥ ವ್ಯತಿಕ್ರಮಃ. ಇದಕ್ಕಿಂತ ಒಂದು ಕಳ್ಕೊಳ್ಳೋದ್ರೆ ಮತ್ತೊಂದಿಲ್ಲ. ಬುದ್ಧಿ ಕಳ್ಕೊಂಡು ದಾರಿ ತಪ್ಪಿದ ಬುದ್ಧಿನಾಶಾತ್ ಪ್ರಣಶ್ಯತಿ, ಅದಕ್ಕಿಂತ ದೊಡ್ಡ ಲಾಸ್ ಯಾವುದೂ ಅಲ್ಲ. ಯದ್ದಿ ಅಸ್ತಿ ಅನ್ಯಸ್ಯ ಪ್ರೇಯ ತು ಆತ್ಮನಃ. ಯಾರೋ ಬಿದ್ದರು, ವೆಹಿಕಲ್ ಪೀಸ್ ಆಯಿತು, ಇವನಿಗೇನೂ ಆಗಿಲ್ಲ, ಅವಾಗ ಖುಷಿಯಾಗಿ ಒಬ್ಬ ಸದ್ಯ ಅಂತ ಹೇಳ್ತಾರೆ. ಯಾತಕ್ಕೆ ವೆಹಿಕಲ್ ಮತ್ತೆ ತೊಗೊಳ್ಬೋದು, ಸತ್ತವ್ರು ಮತ್ತೆ ಬರ್ತಾರಾ? ಅದರಿಂದ ಜೀವ ಉಳಿದಕ್ಕೆ ಏನು ಮಾಡ್ತಾರೋ ಸಂತೋಷ ಪಡ್ತಾರೆ. ಜೀವನೇ ಹೋಗಿ ಅದು ಉಳ್ಕೊಂಡ್ರೆ ಏನು ಪ್ರಯೋಜನ? ಅದರಿಂದ ಏನೂ ಉಪಯೋಗ ಇಲ್ಲ. ಅದೇ ರೀತಿ ನಮಗೆ ಯಾವುದು ಪ್ರಯಾರಿಟಿ ಕೊಡೋದು ನಮಗೆ ಗೊತ್ತಿಲ್ಲ. ಇವತ್ತು ಪ್ರಯಾರಿಟಿ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಕೆಲಸಕ್ಕೆ ಬಾರ್ದು ಭಾರಿ ಪ್ರಯಾರಿಟಿ ಕೊಡ್ತಾರೆ, ಇಂಪಾರ್ಟೆಂಟಿಗೆ ಪ್ರಯಾರಿಟಿ ಕೊಡೋದಿಲ್ಲ. ಆದ್ದರಿಂದ ಅವನು ಲಾಸ್ ಮಾಡ್ಕೊತಾ ಹೋಗ್ತಾನೆ. ನಾತಃ ಪರತರೋ ಲೋಕೆ ಪುಂಸಃ, ಇದಕ್ಕಿಂತ ಹೆಚ್ಚು ಲಾಸ್ ಇನ್ನು ಯಾವುದರಿಂದನೂ ಆಗೋದಿಲ್ಲ. ಯದ್ಯಸ್ತಿ ಅನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮ. ಯಾವುದೇ ಪ್ರೇಯಸ್ಸಿ ಬೆಲೆ ಇರೋದು ಜೀವ ಇದ್ದರೆ, ಒಳ್ಳೆಯದ ಕೆಟ್ಟದ್ದು ಜೀವ ಅಂತಿರಬೇಕು ಫಸ್ಟು. ಅದನ್ನೇ ಕಳ್ಕೊಂಡ್ರೆ ಹೇಗೆ ಸೂಯಿಸೈಡ್ ಅಂತ ಕರಿತೇವೋ ಹಾಗೆ ವಿಷಯಗಳತ್ತ ಹೋಗೋದು ಅಂದರೆ ಅಲ್ಟಿಮೇಟ್ಲಿ ನಾಶ ಮಾಡಿಕೊಳ್ಳೋದು ಅಂತ ಅರ್ಥ. ಅರ್ಥೇಂದ್ರಿಯಾರ್ಥಾಭಿಧ್ಯಾನಂ ಸ್ವಾರ್ಥಾಪನ್ನವೋ ಕ್ರಮ ನೃಣ ಸರ್ವಾರ್ಥಾಪನ್ನವೋ ನೃಣಾಂ. ನೋಡಿ, ಅರ್ಥ ಇಂದ್ರಿಯಾರ್ಥ ಅಭಿಧ್ಯಾನಂ, ಅರ್ಥ ಇಂದ್ರಿಯಾರ್ಥ ಅಭಿಧ್ಯಾನಂ. ಅರ್ಥೇಂದ್ರಿಯ ಅಂದ್ರೇನು? ವಿಷಯಗಳ ಕಡೆಗೆ ಧ್ಯಾನ ಬಂತು ಅಂತ ಕೇಳಿದರೆ ಸರ್ವಾರ್ಥ ಅಪನ್ನವೋ ನೃಣಾಂ, ಎಲ್ಲ ಪುರುಷಾರ್ಥಗಳನ್ನು ಕಳ್ಕೊಂಡು ಬಿಡ್ತಾನೆ. ಡೈವರ್ಟ್ ಆದ ಅಂತ ಕೇಳಿದರೆ ತನ್ನ ಗುರಿಯನ್ನು ಮರೆತುಬಿಟ್ಟು ಎಲ್ಲದನ್ನು ಕಳ್ಕೊಂಡು ಬಿಡ್ತಾನೆ. ಶ್ರಮಿಸಿತು ಈ ಚಿತ್ತನೇ ಹೋಯ್ತೀಗ, ಚಿತ್ತ ವಿಕ್ಷೇಪ ಆಯ್ತು. ಈಗ ಅಟೆನ್ಷನ್ ಡೈವರ್ಟ್ ಆಗೋದು. ಚಿತ್ತ ವಿಕ್ಷೇಪ ಅಂದ್ರೇನು? ಅಟೆನ್ಷನ್ ಡೈವರ್ಟ್ ಆಗಿಬಿಟ್ರೆ ಮುಖ್ಯ ಕೆಲಸ ಮಾಡಬೇಕಾದ್ರೆ ಭಾರಿ ಡೇಂಜರಸ್. ಸಣ್ಣ ಪುಟ್ಟ ಮಾಡ್ತಿರ್ತಾರೆ ಅನ್ಸೋದಿಲ್ಲ, ಕರೆಂಟ್ ಮಾಡ್ತಿರ್ತಾರೆ, ಯಾವಾಗ ಬಜಿತಾ ಆಗ್ಬಿಡುತ್ತೆ. ಎಷ್ಟು ಲಾಸ್ ಆಗುತ್ತೆ, ಲೈಫೇ ಕಳ್ಕೊಂಡ್ಬಿಡ್ತಾರೆ. ಮುಖ್ಯ ವಿಷಯ ಬಂದ ಭಾಳ ಜಾಗೃತವಾಗಿರ್ಬೇಕು. ಅಂದರೆ ಎಲ್ಲ ತಪ್ಪುಗಳು ಒಂದೇ ರೀತಿ ಅಲ್ಲ, ಎಲ್ಲ ಒಳ್ಳೆಯವು ಒಂದೇ ರೀತಿ ಅಲ್ಲ. ತಪ್ಪಿನಲ್ಲೂ ಪ್ರಯಾರಿಟಿ ಇದೆ, ಇದರಲ್ಲೂ ಪ್ರಯಾರಿಟಿ ಇದೆ. ಪ್ರಯಾರಿಟಿ ಇಟ್ಕೊಂಡು ತಪ್ಪನ್ನು ಬಿಡಬೇಕು, ಪ್ರಯಾರಿಟಿ ನಾವು ಒಳ್ಳೆಯದನ್ನು ಹಿಡಬೇಕು. ಗೊತ್ತಾಯ್ತಾ? ಪ್ರಯಾರಿಟಿಯಲ್ಲಿ ಯಾವ ರೀತಿ ನೋಡಿ, ಬಿಡೋದ್ರಲ್ಲಿ ಪ್ರಯಾರಿಟಿ ಒಂದು, ಹಿಡಿಯೋದ್ರಲ್ಲಿ ಪ್ರಯಾರಿಟಿ ಒಂದು. ಇವೆರಡೂ ಇಲ್ಲದೆ ಹೋದರೆ ಮುಗ್ಧ, ತಿಳುವಳಿಕೆ ಇಲ್ದಾನಾಗಿಬಿಡ್ತಾರೆ. ಶ್ರಮಿಸಿತು
ಗೊತ್ತಿತ್ತು. ಯಾತಕ್ಕೆ 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 ಜಾರಿ ಬಿದ್ದರು? ಕೊನೆ ಜಾರಿ ಬಿದ್ದದ್ದು ಹೇಳ್ತಾರೆ. ಆಯಿತು, ಕೊನೆ ಜಾರಿ ಬಿದ್ದರು ಕರೆಕ್ಟು. ಮುಂದೆ ಗೆದ್ರ ಇಲ್ಲ, ಗೆದ್ದಿರ್ಬೋದಲ್ಲ. ಇದು ಹೆಲ್ಪ್ ಮಾಡಿತ್ತು ಅವರಿಗೆ. ಈ ಸೋಲು ಹೆಲ್ಪ್ ಮಾಡಿಬಿಟ್ಟು ಗೆದ್ದರು. ಮತ್ತು ಯಾವುದು ಎಷ್ಟೋ ಸರ್ತೆ ಕೆಲವು ವಿಷಯಗಳು ಮೊದಲು ಗೆಲ್ಲಕ್ಕಾಗೋದಿಲ್ಲ. ಆದರೆ ಅದು ಗೆಲುವಿನಿಂದ ಕಲಿತಾ ಹೋಗ್ತಾರಲ್ಲ ಗೆದ್ದಿರ್ತಾರೆ. ಬರೀ ಗೆಲೆಯೋದೇ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸೋಲೋದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಭಾರಿ ಕಷ್ಟ. ಯಾಕೆ ಸೋತೆ ಅಂತ ಯೋಚನೆ ಮಾಡಿದಾಗ ಏನಾಗುತ್ತೆ? ಗೆಲ್ತಾರೆ. ಅದನ್ನ ಅರ್ಥ ಮಾಡ್ಕೊ. ವಿಶ್ವಾಮಿತ್ರ ಕಥೆ ಅವ್ರ ವೈಯಕ್ತಿಕ ಕಥೆ. ನಮ್ಗೆ ಯಾಕೆ ಹೇಳಿದ್ರು ಅದರ ಅಂತ ಕೇಳಿದರೆ, ಅವ್ರು ನೋಡಿ ಅಂತ ದೊಡ್ಡವರು ಬಂದಿದೆ. ವಿದ್ವಾನಪಿ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಹೇಳಿಲ್ಲ. ಮೇಜರ್ ಆಕ್ಸಿಡೆಂಟ್ ಮಾಡೋದೆಲ್ಲ ಟ್ರೈನ್ಡು ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಮಾಡೋದು. ಎಲ್ಲ ಬೋರ್ಡರ್ ಅಲ್ವೇ ಅಲ್ಲ. ಯಾಕೆ ಅಲ್ಲ, ಅಲ್ಲಿ ಬಿಡೋದೇ ಇಲ್ಲ. ಹೈವೇಗೆ ಯಾರೋನೇ ಮಾಡಲ್ಲ ಅವರು. ಆದ್ದರಿಂದ ಅವರೆಲ್ಲ ಅಂಥವ್ರು. ಮೇಜರ್ ಆಕ್ಸಿಡೆಂಟು ನೋಡ್ತೀವಲ್ಲಿ ಎಷ್ಟೋ ಜನ ಸತ್ತು ಹೋಗಿರ್ತಾರೆ ಅಂತ ತನ್ನ ಸಮೇತ. ಆದ್ದರಿಂದ ಅವ್ರು ಏನಾಗತ್ತೆ ಗೊತ್ತಾ, ಎಕ್ಸ್ಪರ್ಟೈಸ್ ಆಗ್ತಾ ಬಂದಂಥ ಒಂಥರ ಮೈಮರೆವು ಶುರುವಾಗ. ನಾನು ಹೇಗೆ ಬೇಕಾದ್ರು ಮಾಡೋ ಆ ಕಾನ್ಫಿಡೆನ್ಸ್ ತುಂಬ ಎಕ್ಸ್ಪರ್ಟ್ ಯಾವುದಾಗಿರ್ತಾರಲ್ಲ ಸಾವಿರ ಅದರಲ್ಲೇ ಸಾಯ್ತಾರೆ. ಹಾವಿಡಿಲ್ಲ ಹೋಗ್ತಾರಲ್ಲ ಹಾವು ಕಡಿಸೋಡೆ ಸಾಯ್ತಾರೆ ಜನರಲಿ ಎಲ್ಲರೂ ಅಂತ. ಮೋಸ್ಟ್ಲಿ ಅಂದರೆ ಅದು ಬೇರೆ ಫೀಲ್ಡಲ್ಲಿ ಹೋಗೋ ಚಾನ್ಸೇ ಇಲ್ಲ. ಅವರು ತಮ್ಮ ಫೀಲ್ಡಲ್ಲೇ ಹೋಗ್ತಾರೆ. ಓವರ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ, ಮೈ ಮರೀತಾರೆ, ಹೋಗ್ಬಿಡ್ತಾರೆ. ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಏನರ್ಥ? ದೇವರ ಅನುಗ್ರಹ ಅಂತ ಮರೆಯೋದೇ ಓವರ್ ಕಾನ್ಫಿಡೆನ್ಸ್. ನಾವು ಮಾಡ್ತೀವಿ ಅಂತ ತಿಳ್ಕೊಳ್ಳೋದು ಓವರ್ ಕಾನ್ಫಿಡೆನ್ಸ್. ಗೊತ್ತಾಯ್ತಾ? ನಾವು ಅಂತ ಬಂತು, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತೇಳಿ ಅಲ್ಲಿ ಕತೆ ಮುಗೀತು. ಅಹಂಕಾರ ಬಂದಿದೆ ಅಂತ ಇಷ್ಟೊತ್ತು ಸರಿ ಮಾಡಿ ದೇವ್ರು ಮಾಡಿಸಿದ್ದಾನೆ, ಹೀಗೆ ಮಾಡಿಸ್ತಿರಲಿ ಅನ್ಬೇಕೆ ಹೊರತು ಇದು ಮಾಡೋದಲ್ಲ. ಎಷ್ಟೊಂದ್ರೆ ಮಾಡ್ತಾರಲ್ಲ ಈಗ, ಬೆಳಗ್ಗೆ ಕೂತ್ಕೊಂಡು ಪಲ್ಟಿ ಹೋಗ್ತಿರ್ತಾರೆ, ಸರ್ಕಸ್ ಮಾಡ್ತಾ ಹೋಗ್ತಾರೆ, ಸತ್ತು ಹೋಗ್ತಾರೆ. ಒಬ್ಬರೇ ಮಗ ಜೊತೆಗೆ ಎಷ್ಟೋ ಸಲ ಪೂರ್ತಿ ಎಷ್ಟು ಜನ ನಾಶ ಆಗುತ್ತೆ ಅದರಿಂದ. ಯಾರನ್ನೋ ಕೊಂದುಬಿಡ್ತಾರೆ ಇಲ್ಲದ ಹೋದರೆ. ಮಾಡೋದು ಅದನ್ನೆಲ್ಲ ಕೂಡ ಎಲ್ಲಿ ಮಾಡೋದು? ಅದೆಲ್ಲ ಹುಚ್ಚುತ್ತಾನೆ. ಹುಚ್ಚುತ್ತಾನೆ ಯಾಕೆ ಮಾಡ್ತಾರೆ? ಹಾಗಿದ್ರೆ ಅವ್ನು ವೆಹಿಕಲ್ ಬಂದು ಮಾಡ್ತಿದ್ದಾರೋ ಬರದೇ ಇದು ಮಾಡ್ತಾನೆ ಅವನೀಗ. ಬಂದು ಎಷ್ಟು ಬಂದಿದೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೇನೆ ಅಂತೇಳಿ ಕತೆ ಮುಗಿದೋಗ್ಬಿಟ್ಟು. ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಹಂಕಾರ, ಅಹಂಕಾರ ಇಂಡೈರೆಕ್ಟ್ಲಿ ಈಗೋ. ಈಗ ಅಂದರೆ ದೇವ್ರನ್ನ ಮರೆತು ಬಿಡ್ತಾನೆ. ದೇವ್ರ ದಯದಿಂದ ಎಷ್ಟೊತ್ತಾಯ್ತು ಅಂತ ಮರೆತು ಬಿಟ್ಟು ನಾನೇ ಮಾಡಿದೆ ಅಂತ ಬಂದಾಗ ತಾನೇ ತಪ್ಪು ಮಾಡ್ತಾನೆ. ಕಳ್ಕೊಡೋದು ಅಪನ್ನವ ಅಂದರೆ ತೆಗೆದುಹಾಕೋದು. ಗೊತ್ತಾಯ್ತಾ? ಬುದ್ಧಿ ಅಪನ್ನವ ಅಂದರೆ ತೆಗೆದುಹಾಕೋದು. ತಿತೀರ್ಷುಣ ದುರಪನ್ನವ ಅಂತ ಹೇಳಿದರೆ ತೆಗೆಲಕ್ಕೆ ಆಗದೇ ಇರೋದು, ಮರಿಲಕ್ಕೆ ಆಗ್ತಾನೇ ಇಲ್ಲ, ಅದು ದುರಪನ್ನವ. ಧರ್ಮಾರ್ಥ ಸಂಸ್ಥಿತೋ ಜ್ಞಾನ ವಿಜ್ಞಾನಾತ್ ಅಲ್ಲಿ ಬುದ್ಧಿನಾಶಾತ್ ಪ್ರಣಶ್ಯತಿ ಏನ ಆವಿಶತಿ ಮುಗ್ಧತಾಮ್ ಅಂದರೆ ತಿಳುವಳಿಕೆ ಇಲ್ದಿರೋ ಸ್ಟೇಜ್. ಈ ಮುಗ್ಧತೆ ಅಲ್ಲ, ಮಕ್ಕಳಿಗೇನೂ ಗೊತ್ತಾಗೋದಿಲ್ವಲ್ಲ ಹಾಗೆ ಆ ಥರ ಸ್ಥಿತಿ ಬಂದುಬಿಡ್ತಾನೆ. ಈ ಕುಡಿಯೋರೆಲ್ಲ ಯಾರು ಸಾಮಾನ್ಯವಾಗಿ ಹೈಲಿ ಎಜುಕೇಟೆಡ್ ಕುಡಿತಾರೆ, ಅವ್ರಿಗೆ ಗೊತ್ತವರಿಗೆ. ಅವ್ರು ಹಿಡಿಲಕ್ಕೆ ಕಳಿಸಿರ್ತಾರೆ, ಕುಡ್ಕೊಂಡು ಹೋಗ್ತಾರೆ, ಹಿಡಿಲಕ್ಕೆ ಇವ್ರು ಕುಡ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಎಷ್ಟು ಅಟ್ರಾಕ್ಷನ್ ಅದು. ಅದೇನಂತ ದೌರ್ಬಲ್ಯ, ವೀಕ್ನೆಸ್. ಅರ್ಥ ಆಯ್ತಾ? ಈಗ ದೌರ್ಬಲ್ಯ ಕಂಡೀಷನಲ್ ವೆಹಿಕಲ್ ಇಲ್ಲದೆ ಹೋದರೆ ದೌರ್ಬಲ್ಯ. ಅದಕ್ಕೇನೆ ಯಾವಾಗ ಹೊಸ ವೆಹಿಕಲ್ ಫಸ್ಟ್ ಕ್ಲಾಸಾಗಿ ಕೊಡಿಸ್ತಾರೆ. ಹಳೆ ವೆಹಿಕಲ್ ಆದ ತಕ್ಷಣ ಎಲ್ಲಿ ಬೇಕಾದ್ರೂ ಕೈ ಕೊಡ್ಬೋದು. ಆ ದೃಷ್ಟಿಯಲ್ಲಿ ಭಾಳ ಎಚ್ಚರದಿಂದ ಇರಬೇಕು. ನ ಕುರ್ಯಾತ್ ಕರ್ಹಿಚಿತ್ ಸಂಗಮ್ ನೋಡಿ, ಏನು ಆವಿಶತಿ ಮುಗ್ಧತಾಂ. ನ ಕುರ್ಯಾತ್ ಕರ್ಹಿಚಿತ್ ಸಂಗಮ್ ತಮಸ್ತೀವ್ರಂ ತಿತೀರ್ಷುಣ. ತಮಸ್ಸು ಅಂದರೆ ಅಜ್ಞಾನ. ದಾಟಬೇಕು ಅಂತಿದ್ರೆ ತಿತೀರ್ಷುಣ ಅಂದರೆ ಏನು? ದಾಟ ಬಯಸಿದ ತತ್ವಮಿಚ್ಛ ತಿತೀರ್ಷ ಅವನಿಂದ. ಅಂದರೆ ಯಾರು ಈ ಅಜ್ಞಾನದ ಒಂದು ಇದನ್ನು ದಾಟಬೇಕು ಅಂತಿದ್ದಾನೆ ಅವನೇನು ಮಾಡಬಾರ್ದು ಅಂದರೆ ನ ಕುರ್ಯಾತ್ ಕರ್ಹಿಚಿತ್ ಸಂಗಮ್, ಯಾರ ಸಂಘಕ್ಕೂ ಹೋಗಬಾರ್ದು. ಮತ್ತು ಸಂಘ ಅಂತಷ್ಟ ರಿಸ್ಕ್ ಇದೆ ಅಂತ ಅರ್ಥ. ಆದರೆ ಒಳ್ಳೆಯವ್ರ ಸಂಘ ಬಿಡಬಾರ್ದು. ಗೊತ್ತಾಯ್ತಾ? ಸಂಘವಾಗಲಿ ಸಾಧು ಸಂಘವಾಗಲಿ. ಸಾಮಾನ್ಯವಾಗಿ ನಮಗೆ ಸಿಗೋ ಜನಗಳು ಹೇಗಿರ್ತಾರೆ ಅಂತ ಕೇಳಿದರೆ ಕಡಿಮೆ. ಒಟ್ಟು ಪ್ರಪೋರ್ಷನ್ನಲ್ಲೇ ಬುದ್ಧಿವಂತರ ಸಂಖ್ಯೆ ಕಡಿಮೆ, ಒಳ್ಳೆಯವ್ರ ಸಂಖ್ಯೆ ಕಡಿಮೆ, ಬುದ್ಧಿವಂತರ ಸಂಖ್ಯೆ ಕಡಿಮೆ, ಎರಡೆರಡು. ಗೊತ್ತಾಯ್ತಿಲ್ಲ? ಒಳ್ಳೆಯವ್ರ ಸಂಖ್ಯೆ ಭಾರಿ ಕಡಿಮೆ, 1:2:4 1:4 ಅಷ್ಟು ಕಡಿಮೆ ಇರ್ತಾರೆ. ಅದನ್ನು ಜನ ಇನ್ಸೈಡ್ ಇನ್ನೂ ಕಡಿಮೆ ಇರಬೇಕು, ಕಲಿಯುಗದಲ್ಲಿ ಇನ್ನೂ ಕಡಿಮೆ ಇರ್ತಾರೆ. ಮತ್ತು ಈ ಬುದ್ಧಿ ಅಲ್ಲ, ಹೊರಗಿನ ಬುದ್ಧಿ ಏನು ಮಾಡ್ತಾರಲ್ಲ ಅದು ಬುದ್ಧಿ ಅಂತ ಕರೆಯೋದಿಲ್ಲ. ಏನು ಕೆಲಸ ಮಾಡಬೇಕು ಅದರಲ್ಲೇ ಬುದ್ಧಿ ಇದ್ದರೆ ಬುದ್ಧಿ ಅಂತ ಕರೆಯೋದು. ಇದೆಲ್ಲ ಮಿಸ್ಲೀಡ್ ಆಗ್ತಾರೆ, ಅದನ್ನು ಮಾಡಿಕೊಡು. ಆದ್ದರಿಂದ ದುಷ್ಟರ ಸಂಘ ಬಿಡಬೇಕು. ಧರ್ಮಾರ್ಥ ಕಾಮ ಮೋಕ್ಷಾಣ. ಇವತ್ತು ಜನಗಳಿಂದ ಹಾಳಬೇಕಾಗಿಲ್ಲ, ಮೊಬೈಲ್ ಅದೇ ದುಷ್ಟ ಸಂಘ, ಎಂಥ ದುಷ್ಟ ಸಂಘ ಬೇಕಾದ್ರೂ ಕಾಣ್ಬೋದು. ಆದ್ದರಿಂದ ದುಷ್ಟ ಸಂಘಕ್ಕೆ ಕಾರಣವಾಗೋದನ್ನು ಬಿಡಬೇಕು ಅಂತ. ಯೋಷಿತಾಂ ಸಂಗಿ ಸಂಗಮ್, ಅಷ್ಟು ಎಚ್ಚರ ಇರಬೇಕು.
ಧರ್ಮಾರ್ಥ ಕಾಮಮೋಕ್ಷಾಣ ಯದತ್ಯಂತ ವಿಘಾತಕಂ. ಒಳ್ಳೆ ಸುಭಾಷಿತ ಇದೆ. ಇದೇನು ಮಾಡುತ್ತೆ ಅಂತ ಕೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷನ ಏನು ಮಾಡುತ್ತೆ ಗೊತ್ತಾ, ಅದು ಇನ್ನು ಎಂಟೈರಿಟಿ ನಾಶ ಮಾಡಿಬಿಡುತ್ತೆ. ಅಬ್ಸಲ್ಯೂಟ್ ಸೆನ್ಸಲ್ಲಿ ನಾಶ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾನೆ. ಟೋಟಲ್ ಡಿಸ್ಟ್ರಕ್ಷನ್. ಅದಕ್ಕೆ ಎಂದೂ ಕೂಡ ಅಜ್ಞಾನಕ್ಕೆ ಒಳಗಾಗಬಾರ್ದು, ದಾಟಬೇಕು. ಸಂಘದಿಂದನೇ ದಾಟು. ಇವತ್ತು ನಡೀತಿರೋದು ಹಾಗೇನೆ. ಚಿಕ್ಕ ಮಕ್ಕಳು ಡ್ರಗ್ಸ್ ತೊಗೋತಾರೆ, ಏನರ್ಥ? ಅವನು ನೋಡ್ದ ಬೇಡ ಅಂದ ಕೊಟ್ಟೋದು ಆಗ್ತೈತೆ. ಅದು ಇನ್ನೊಬ್ಬನೇ ಹೇಳ್ಕೊಂಬರ್ತಾನೆ ಮತ್ತೆ ಅವನೊಬ್ಬನೇ ಕೆಡೋದಿಲ್ಲ. ಕೆಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿಬಿಡೋದು. ಒಳ್ಳೆಯವರು ಕಡಿಮೆ, ಎಳ್ಕೊಂಡು ಹೋಗೋರು ಇನ್ನೂ ಕಡಿಮೆ, ಕೆಟ್ಟವರು ಹೆಚ್ಚು, ಎಳ್ಕೊಂಡು ಹೋಗೋರು ಭಾರಿ ಜಾಸ್ತಿ. ಹೀಗಾಗಿ ಬ್ಯಾಲೆನ್ಸ್ ತಪ್ಪಿ ಹೋಗಿಬಿಟ್ಟು ಲೋಕದಲ್ಲಿ ಎಲ್ಲ ವಿಧವಾದ ಮೌಲ್ಯಗಳು ಹಾಳಾಗುತ್ತೆ. ಸ್ವಪಕ್ಷಪಾತಸ್ತು ಅಭ್ಯಾಸಾತ್ ಭೋಗಾರ್ಥಂ ವ್ಯಾಪೃತಸ್ಯತು ಭವೇತ್ ತಥೋ ಅನೇಕ ಶಾಸ್ತ್ರಾರ್ಥಸ್ಯ ಇಲ್ಲೋಯ್ತು ಶಾಸ್ತ್ರ ಯಥಾರ್ಥ ಸ್ಮರಣೇಶಿತ. ಸ್ವಪಕ್ಷಪಾತಸ್ತು ಅಭ್ಯಾಸಾತ್ ಭೋಗಾರ್ಥಂ ವ್ಯಾಪೃತಸ್ಯತು. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಭೋಗಕ್ಕೋಸ್ಕರ ವ್ಯಾಪೃತ ಅಂದೇನು ಎಂಗೇಜ್ ಆಗೋನು, ಇನ್ವಾಲ್ವ್ ಆಗೋನು. ಭವೇತ್ ತಥೋ ಅನೇಕ ಶಾಸ್ತ್ರ ಯಥಾರ್ಥ ಸ್ಮರಣೇಶಿತ. ಏನು ಓದಿ ಎಲ್ಲ ಮರ್ತು ಬಿಡ್ತಾನೆ ಅವನು. ಆ ಕಡೆ ಎಚ್ಚರ ತೊಗೊಂಡು ಬಿಟ್ಟು ಬಿಡ್ತಾನೆ. ಎಲ್ಲ ಓದೋದು ಯಾತಕ್ಕೆ? ಸಮಯಕ್ಕೆ ಸರಿಯಾಗಿ ನೆನಪಿ ಬರೋಕ್ಕೋಸ್ಕರ. ಹಾಗೆ ಬರದೆ ಹೋದರೆ ಓದಿದ್ದು ವ್ಯರ್ಥ. ಅದು ಆ ಸ್ಥಿತಿ ಬರ್ತಾನೆ. ನಶ್ಯತ್ಯತಃ ಸ್ಮೃತಿರ್ನಾಶಾತ್ ಭಗವತ್ ಪಕ್ಷಪಾತಿನ. ನಶ್ಯತಿ ಅತಃ ಸ್ಮೃತಿರ್ನಾಶಾತ್ ಭಗವತ್ ಪಕ್ಷಪಾತಿತ ವಿನಶ್ಯೇ. ದೇವ್ರ ಕಡೆ ಹೋಗೋದು ನಿಂತು ಹೋಗುತ್ತೆ. ದುರಭ್ಯಾಸಗಳ ಚಟ ಒಂದು ಕೆಟ್ಟ ಎಳ್ಕೊಂಡು ಹೋಗೋದು, ಒಳ್ಳೆಯದ ಕಡೆ ಹೋಗೋದು ತಪ್ಪಿಸುತ್ತೆ. ದೇವರು ಅಷ್ಟು ಒಳ್ಳೆಯವರಿಲ್ಲ, ಆ ಕಡೆ ಹೋಗೋದಿಲ್ಲ. ಗುಣಪೂರ್ಣ ದೋಷ ದೂರ. ಇವೆಲ್ಲ ಗುಣ ಕಡಿಮೆ, ದೋಷಗಳು ಹೆಚ್ಚು. ಅಂಥದ್ದಕ್ಕೆ ಅಟ್ರಾಕ್ಟ್ ಆಗ್ತಾನೆ. ವಿನಶ್ಯೇತ್ತೇನ ತೈವಾಸ್ಯ ಭವೇತ್ ಜ್ಞಾನ ವಿಪರ್ಯಯ. ಅದು ಸರಿಯಾದ್ದೇ ತಪ್ಪು ಅನಿಸುತ್ತೆ, ತಪ್ಪಾದ ಸರಿ ಅನಿಸುತ್ತೆ. ಈ ರೀತಿಯಾಗಿ ಅವರು ದಾರಿ ತಪ್ತಾರೆ. ನಚ ಜ್ಞಾನ ವಿಪರ್ಯಾಸಾತ್ ಅನ್ಯನ್ನಾಶಕರಂ ಕ್ವಚಿತ್. ಜ್ಞಾನ ನಾಶಕ್ಕಿಂತ ಹೆಚ್ಚು ನಾಶ ಇಲ್ಲ. ನಮ್ಮಲ್ಲೇನು ಏಟು ಬಿಡ್ತಾರೆ, ಹೊಡೆಯಕ್ಕೆ ಬರ್ತಾರೆ ಅಂತ ಹೇಳ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀವಿ ನಾವೀಗ? ಯಾರು ಹೊಡೆಯಕ್ಕೆ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತೀವಿ ಹೇಳಿ? ತಲೆ ಪ್ರೊಟೆಕ್ಟ್ ಮಾಡ್ಕೊತೀವಿ ಫಸ್ಟ್. ಗೊತ್ತಾಯ್ತಾ? ಅದು ಅಡ್ಡ ಬರೋ ಕೈ ಇಡ್ತೀವಿ. ಕೈಗೆ ಏಟು ಬಿಡುತ್ತೆ ಅಂತ ಗೊತ್ತಾಗಿಲ್ವ? ಕೈಗೆ ಏಟು ಬಿದ್ದರೆ ಅಷ್ಟು ಲಾಸ್ ಅಲ್ಲ. ಯಾವುದು ಲಾಸ್ ಆಗಬಾರ್ದು? ತಲೆ ಹಾಕಬಾರ್ದು. ಸೊ ತಲೆ ಪ್ರೊಟೆಕ್ಟ್ ಮಾಡ್ಕೊಡೋದೇ ಹೋದರೆ ಎಲ್ಲೇ ಏಟು ಬಿದ್ದರೂ ಕೂಡ ಚಾನ್ಸ್ ತುಂಬ ಮಾಡೋ ಚಾನ್ಸ್ ಇದೆ. ತಲೆ ಹೋದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಅದು ಜ್ಞಾನ ಅಂದ್ರೆ ತಲೆ, ಅದು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅಟ್ ಎನಿ ಕಾಸ್ಟ್ ತಲೆಗೆ ಏಟು ಬಿಡಬಾರ್ದು. ಮನುಷ್ಯನ ಟೆಂಡೆನ್ಸಿ ಚಿಕ್ಕ ಮಕ್ಕಳಿಂದ ಹಿಡಿದು ಯಾರೇ ಬರಲಿ ತಕ್ಷಣ ಅಡ್ಡ ಕೈ ಹಿಡಿತಾರೆ. ಅದು ಏಟು ಬಿಡುತ್ತೆ ಅಂತ ಗೊತ್ತಿದ್ದರೂ ಕೂಡ ಹಿಡಿತಾರೆ ಎಂಬುದಕ್ಕೆ ಇದು ದೊಡ್ಡದು ಅಂತ ಅರ್ಥ. ಪ್ರಯಾರಿಟಿ ತಲೆ ಉಳಿಸ್ಕೊಳ್ಳೋದು ಕೊಡಬೇಕು. ಆ ತಲೆ ಕೆಡಿಸ್ಕೋತಾರೆ. ಭವೇತ್ ಜ್ಞಾನ ವಿಪರ್ಯಯ ನಚ ಜ್ಞಾನ ವಿಪರ್ಯಾಸಾತ್ ಅನ್ಯನ್ನಾಶಕರಂ ಕ್ವಚಿತ್ ಸರ್ವಸ್ಯ ಏತಸ್ಯ ಮೂಲಂ ಹಿ ದುಷ್ಟ ಸಂಸರ್ಗ ಏವತು. ಇದಕ್ಕೆಲ್ಲ ಮೂಲ ದುಷ್ಟರ ಕಾಂಟ್ಯಾಕ್ಟ್. ದುಷ್ಟರ ಕಾಂಟ್ಯಾಕ್ಟ್ ಎರಡು ವಿಧ. ದುಷ್ಟ ವಿಷಯಗಳ ಕಾಂಟ್ಯಾಕ್ಟು, ದುಷ್ಟ ಜನರ ಕಾಂಟ್ಯಾಕ್ಟ್. ನಮಗೆರಡೂ ಇದೆ ಇವತ್ತಿನ ಕಾಲದ ಎರಡೂ ಭಾರಿ ಸುಲಭ. ಆದ್ದರಿಂದ ಏನಾಗುತ್ತೆ ಎಲ್ಲ ಇವತ್ತೆಲ್ಲ ಹಿಂದಿನ ಕಾಲಕ್ಕೆ ಸ್ವಲ್ಪ ಇದಾದರೂ ಕೂಡ ಅವನು ಸಿಕ್ಬಿಡ್ತಿದ್ದ. ಎಷ್ಟೋ ಸತ್ಯ ಕೊಟ್ಟೆ ಅವನು ಕಾಫಿ ಕುಡಿತಾನೆ ಬಡಿಸೋಕೆ ಬಿಡಬೇಡಿ ಅಂದ್ಬಿಡ್ತಾರೆ ತಕ್ಷಣ. ಇವತ್ತು ಅವನ್ನೇ ಕಡೆ ಸೇತು ಬಂದುಬಿಡ್ತಾರೆ. ಅಂದರೆ ಅವನು ಪೂರ್ತಿ ಅವರಿಗೆ ನ್ಯಾಯನೇ ಹೋಗಿಬಿಡುತ್ತೆ. ಹಿಂದೆ ಕುಡಿತಾನೆ ಅಂದರೆ ಭಾಳ ಲೈಟ್ ಅರ್ಥದಲ್ಲಿ ಕಾಫಿ ಕುಡಿತಾನೆ ಅಂತ ಅಷ್ಟೇ ಅರ್ಥ. ಇವತ್ತು ಕುಡಿತಾ ಇರೋದು ಅರ್ಥನೇ ಬೇರೆ. ಪೂರ್ತಿ ತಿಂತಾನೆ ಅಂದರೆ ಅರ್ಥನೇ ಬೇರೆ. ಹಿಂದೆಲ್ಲ ಸುಮ್ಮನೆ ಹೋಟ್ಲಿಗೆ ಹೋಗೋದು ತಿಂತಾನೆ ಅಂತ ಕರಿತಿದ್ರು ಅಷ್ಟೇ. ಇಲ್ಲೆಲ್ಲ ತಿಂತಾನೆ ಅಂತ. ಅದು ಅಲ್ಲೇ ಅಲ್ಲ, ಏನೇನೋ ತಿಂತಾನೆ. ಆ ಸ್ಥಿತಿ ಬರ್ತಾನೆ. ಅದೆಲ್ಲ ಒಂದು ಡೌನ್ ಫಾಲ್ ಅಂತೀವಲ್ಲ, ಡೌನ್ ಫಾಲ್. ಒಂದು ಸರಿ ಸ್ಟಾರ್ಟ್ ಆದಮೇಲೆ ಏನಾಗೋದಿಲ್ಲ, ಅಷ್ಟು ಸುಲಭ ಅಲ್ಲ ವಾಪಸ್ ಬರೋದು. ಒಂದು ಸರ್ತಿ ರೋಡೇ ಡಿವಿಯೇಷನ್ ಬಂದುಬಿಟ್ರೆ ಪಜೀತಾ ಬಿಡ್ತಾನೆ. ಇವತ್ತೆಲ್ಲ ಲಾಂಗ್ ಜರ್ನಿ ಹೋಗ್ಬೇಕಾಗುತ್ತೆ. ಎಷ್ಟೋ ನೆಕ್ಸ್ಟ್ ಅವನಿಗೆ ಟರ್ನಿಂಗ್ ಸಿಗಬೇಕಾದ್ರೆ ಎಷ್ಟೋ ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ಅವನು. ಗೊತ್ತಾಯ್ತಾ? ಒಂದು ಸರಿ ದಾರಿ ತಪ್ಪಿಸ್ಕೊಬಿಟ್ರೆ ಭಾರಿ ಕಷ್ಟ. ಮೊದಲಿಂದನೇ ಪ್ಲಾನ್ ಮಾಡ್ತಿರ್ಬೇಕು. ಇಲ್ಲಿ ಹೋದರೆ ಕಷ್ಟ. ಇಲ್ಲಿ ದಾರಿ ತಪ್ಪಿಸ್ಕೊಬಿಟ್ರೆ ಅಲ್ಲಿ ಹೆವಿ ಟ್ರಾಫಿಕ್ಕು ಬರೋದೇ ಇರಬಹುದು. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಬಹುದು. ಏನೋ ಕೇಳಿದ್ರಿ? ಹಾಂ, ಜಾರೋ ಬಂಡಿ ಆಟ. ಇದು ಆಟ ಅಲ್ಲ. ಈಗ ವಾಪಸ್ ಬರೋದಂತೆ ಹೋಗಿಬಿಡ್ತಾರೆ. ಜಾರೋ ಬಂಡಿಗೆಲ್ಲ ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಿ ಮರಳು ಹಾಕಿರ್ತಾರೆ, ಬಿದ್ದೇನಾಗಬಾರ್ದು ಅಂಥೇಳಿ ಹಿಡ್ಕೊಡೋಕೆ ಕೊಟ್ಟಿರ್ತಾರೆ. ಏನಿಲ್ಲ. ಡೌನ್ ಫಾಲ್. ಇದು ಫಾಲ್ ಬೇರೆ, ಜಾರೋದು ಬೇರೆ. ಜಾರೋದು ಆಟ, ಇದು ಫಾಲ್ ಎಂಬುದು ಪೆಟ್ಟದು. ಆದ್ದರಿಂದ ಎದ್ದು ಜಾರಬಾರದು. ವಿನಶ್ಯೇ ತೇನ ಚೈವಾಸ್ಯ ಭವೇತ್ ಜ್ಞಾನ ವಿಪರ್ಯಯ ನಚ ಜ್ಞಾನ ವಿಪರ್ಯಾಸ. ಎಲ್ಲ ಭಗವದ್ಗೀತೆಯೇ ಇದಿಷ್ಟು ಕೂಡ. ಜ್ಞಾನ ವಿಪರ್ಯಾಸ ಅನ್ಯನ್ನಾಶಕರಂ ಕ್ವಚಿತ್ ಸರ್ವಸ್ಯ ಏತಸ್ಯ ಮೂಲಂ ಹಿ ದುಷ್ಟ ಸಂಸರ್ಗ ಏವತು. ದುಷ್ಟರ ಸರ್ಗ, ಸಂಸರ್ಗ, ಕ್ಲೋಸ್ ಕಾಂಟ್ಯಾಕ್ಟ್.
ದುಷ್ಟಸಂಗೋ ವಿರಕ್ತಶ್ಯಾಪಿ ಅನ್ಯಥಾ ಜ್ಞಾನ ಕಾರಣಂ. ಎಷ್ಟು ಇಂಪಾರ್ಟೆಂಟ್ ನೋಡಿ. ದುಷ್ಟಸಂಗ ಒಳ್ಳೆಯವನಿಗೆ, ಸಾಮಾನ್ಯನಿಗಲ್ಲ, ವಿರಕ್ತನ್ನು ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳಿದ. ವಿರಕ್ತ ಅಂದರೆ ಯಾರು? ಭಾಳ ಅಡ್ವಾನ್ಸ್ಡಲ್ಲಿದ್ದಾನೆ, ಅವನು ಹಾಳಾಗ್ತಾನೆ. ಇವತ್ತು ಎಷ್ಟೇ ಎಕ್ಸ್ಪರ್ಟ್ ಆದ್ರೆ ಕಣ್ಣು ಮುಚ್ಕೊಂಡು ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೆ ಹೇಗಿರ್ತದೆ? ಕಣ್ಣು ಮುಚ್ಕೊಂಡ್ರೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅವ್ರು ಎಚ್ಚರ ಇರಲೇಬೇಕು. ದುಷ್ಟಸಂಗೋ ವಿರಕ್ತಶ್ಯಾಪಿ ಅನ್ಯಥಾ ಜ್ಞಾನ ಕಾರಣಂ. ದುಷ್ಟಸಂಗಾಧಿ ವಿಷ್ಣೋಚ್ಚ ಸ್ವಾತ್ಮತ್ವ ಮನ್ಯತೆ ಬುಧ. ಎಲ್ಲಿ ಹೋಗ್ತಾನೆ ಗೊತ್ತವನು? ಹುಚ್ಚಿಡ್ದ ಯಾರ ಹುಚ್ಚು ಕುಡ್ದವನು ಏನು ಹೇಗೆ ಬರ್ತಾ ಮಾತಾಡೋದು ಅವನು? ಅವನು ಆದಷ್ಟು ದೊಡ್ಡದು ನಾನು ರಾಜ ಅಂತ ಶುರು ಮಾಡ್ತಾರೆ. ದೊಡ್ಡ ದೊಡ್ಡದಿಲ್ಲ ತಿಳ್ಕೊತಾರೆ. ಇದು ಸ್ವಾರಸ್ಯ. ಕಡಿಮೆ ತಿಳ್ಕೊಳ್ಳೋದಿಲ್ಲ ಅವರು, ಇಲ್ಲದ ತಿಳ್ಕೊತಾರೆ. ಅದಕ್ಕೆ ಕೊನೆಗೆ ಇಲ್ಲೇ ನಾನೇ ದೇವರು ಇಲ್ಲಿ ಹೊರಟುಬಿಡ್ತಾನೆ ಕೊನೆಗೆ. ಸಣ್ಣ ಪುಟ್ಟದಲ್ಲ ಅದು. ಏನದು? ಇಬ್ಬರು ಕೂಡ ರಾಜ ಮಂತ್ರಿ ಯಾರು ಸೋಲ್ಜರಾಗ ತಯಾರಿಲ್ಲ ಅವ್ರು ಯಾರು ಕೂಡ. ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಅವರು. ಅದು ಭ್ರಮೆ ಯಾವಾಗಲೂ ಕೂಡ. ಇದನ್ನು ಸಣ್ಣವರು ಅಂದ್ಕೊಡೋದು ಭ್ರಮೆ ಅಂತ ಕರೆಯೋದು. ವಿನಯ ಅದು ಸಣ್ಣವರು ಅಂದ್ಕೊಡೋದು. ಅಲ್ಲಿ ವಿನಯ ಹೋಗಿಬಿಡುತ್ತೆ. ಏನು ಬರುತ್ತೆ ಅವರಿಗೆ? ಭಾರಿ ದೊಡ್ಡವರು, ತನ್ನಷ್ಟು ದೊಡ್ಡವನೇ ಇಲ್ಲ, ಆ ಸ್ಥಿತಿ ಬಂದುಬಿಡುತ್ತೆ. ಇದಕ್ಕೆ ಸೌರಾಪಾನ ಅಂತ. ಯಾವುದು ಕೆಟ್ಟದ್ದನ್ನು ಭಾರಿ ಚಿಂತನೆ ಮಾಡ್ತಾನೋ ಅವನ ತಲೆಗೇರುತ್ತೆ. ತಲೆಗೇರಿ ಏರಿ ಕೊನೆಗೇನಾಗ್ತಾನೆ ಅವನು? ಅವ್ರಿಗೆ ಈಕ್ವಲ್, ಮೊದಲೇನೋ ಅವ್ರಿಗೆ ನಾನು ಈಕ್ವಲ್ಲು, ಆ ಸ್ಥಿತಿ ಬರ್ತಾನೆ. ಅವರೇನು ನಾನೇನು ಕಡಿಮೆ ಅವರಿಗಿಂತ ಫಸ್ಟ್ ಸ್ಟೇಜ್ ಇದು. ಆಮೇಲೆ ನನ್ನ ಸಮಾನ ಯಾರು? ನೆಕ್ಸ್ಟ್ ಸ್ಟೇಜು. ಆ ಸ್ಟೇಜ್ ಫೈನಲ್. ಹಾಳಾಗಲಿಕ್ಕೆ ಅದಕ್ಕಿಂತ ಹೆಚ್ಚಬೇಕಾಗಿತ್ತು. ಅಹಂ ಬ್ರಹ್ಮಾಸ್ಮಿ ಸ್ಟೇಜ್ ಯಾವ ಸ್ಟೇಜ್ ಅದೀಗ? ಮ್ಯಾಕ್ಸಿಮಮ್ ಆ ರೀತಿ ಆಗ್ತದೆ. ಯಾರು ತಮಾಷೆ ತೋರಿಸ್ತಿರ್ತಾರೆ, ಯಾರು ಆಳು ಜೊತೆ ಕುಡಿಸೋದು ಏನು ಮಾಡಿ ನೀವು ದೊಡ್ಡವ್ರು ಕೊಡೋದಿಲ್ಲ ಅಂತಾರೆ. ಕುಡಿಸೋಕೆ ಶುರು ಮಾಡ್ತಾರೆ. ಆಮೇಲೆ ನಿಂತ್ಕೋತಾರೆ, ಅವರು ಕೊಡ್ತಾರೆ. ಇವನ್ನ ದಬ್ತಾರೆ. ಗೊತ್ತಾಯ್ತಾ? ತಾನು ಕೊಡಬೇಕು, ಅವ್ನು ಹೋಗಲಿ ಆ ಕಡೆಗೆ. ಅದು ಬುದ್ಧಿ ಹ್ಯಾಕೆ ಕೆಡಿಸುತ್ತೆ ನೋಡಬೇಕು. ಅದು ದುಶ್ಶಾಸ್ತ್ರಗಳಿಂದಾಗಿ ಆ ರೀತಿ ಬುದ್ಧಿ ಕೆಡುತ್ತೆ. ಜನಗಳ ಕಾಂಟ್ಯಾಕ್ಟು ಮೊದಲು ಫಿಸಿಕಲ್ ಆಗುತ್ತೆ. ಇದು ಹಾಗಲ್ಲ, ಬುದ್ಧಿಗೆ ಅಟ್ಯಾಕ್ ಮಾಡುತ್ತೆ. ಯಾವಾಗಲೂ ದುಶ್ಶಾಸ್ತ್ರ ಅಟ್ಯಾಕ್ ಮಾಡೋದು ಎಲ್ಲಿ ಗೊತ್ತಾ? ಬ್ರೈನ್ ಅಟ್ಯಾಕ್ ಮಾಡುತ್ತೆ. ಆದ್ದರಿಂದ ಹುಷಾರಾಗಿರ್ಬೇಕು ದುಷ್ಟಶಾಸ್ತ್ರದ ಬಗ್ಗೆ. ಇವತ್ತು ಸಾಮಾನ್ಯವಾಗಿ ತೀರ ಸಾಮಾನ್ಯ ಆಗಿರೋದು ಅದೇ. ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಏನೋ ಆಗೋಗ್ಬಿಟ್ಟಿರುತ್ತೆ ಕಡೆಗೆ. ದುಷ್ಟಸಂಗ ಅದನ್ನು ಕಂಟ್ರೋಲ್ ಮಾಡೋ ವ್ಯವಸ್ಥೆ ಸಾಧ್ಯವೇ ಇಲ್ಲ. ಇವತ್ತು ನೋಡಿ, ಕಂಡಿಡ್ದವನೇ ಏನೂ ಮಾಡೋಕ್ಕೆ ಬರೋದಿಲ್ಲ. ಈಗ ಏನು ಒಳ್ಳೇದೇ ಕೆಟ್ಟ ಮಾಡಿ ಕೆಟ್ಟ ಸೇರಿಕೊಂಡ್ರೆ ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ಆಗೋದಿಲ್ಲ. ದುಷ್ಟಸಂಗಾದ್ಯ ವಿಷ್ಣೋಶ್ಚ ಸ್ವಾತ್ಮತ್ವಂ ಅನ್ಯತೆ ಬುಧಃ ಅಭಾವಂ ಸ್ವಾತ್ಮನೋ ಅನ್ಯಸ್ಯ ಮುಕ್ತಿಂಚಾಪಿ ಜನಾತ್ಮತಾಂ. ಎಲ್ಲಿ ಹೋಗ್ತಾನೆ? ದೇವರಿಲ್ಲ, ನಾನೇ ದೊಡ್ಡವನು, ನಾನು ದೇವರು, ಮತ್ತು ಯಾರೂ ಇಲ್ಲೇ ಇಲ್ಲ. ಕೊನೆಗೆ ಮುಕ್ತಿಯಲ್ಲೂ ಏನೂ ಇಲ್ಲ, ಎಲ್ಲ ಶೂನ್ಯ ಹಂಚ್ಬಿಡ್ತಾನೆ. ಕೊನೆಗೆ ಕುಡಿದು ಏನೋ ಮಾತಾಡ್ಕೊಂಡು ಬಿದ್ದು ಬಿಡ್ತಾನಲ್ಲ ಹಾಗೆ. ಸ್ವಲ್ಪ ಹೊತ್ತು ಏನೋ ಮಾತಾಡ್ತಾರೆ, ಆಮೇಲೆ ಬಿದ್ದು ಬಿಡ್ತಾನೆ. ಆ ಸ್ಥಿತಿ ಬರ್ತಾವೆ. ಅವರಿವರಿಲ್ಲ, ಕೊನೆಗೆ ಎಲ್ಲ ಏನೂ ಇಲ್ಲ ಅಂಥೇಳಿ ನಾಶ ಕೊಡ್ತಾ ಇಲ್ಲ. ಇವೆಲ್ಲ ಯೋಚನೆ ಮಾಡಬೇಕು. ಇತ್ಯಾದಿ ಸ್ಕಾಂದೇ. ಇದು ದೊಡ್ಡ ಕೊಟೇಶನ್ ಇದೆ, ಇಷ್ಟೊತ್ತು ಬಂದಿದ್ದರಲ್ಲಿ. ಮನೋಮಾತ್ರಮಿದಂ ವಿಶ್ವಂ ಯಥಾ ಸ್ವಪ್ನೆ ಮನಃ ಕ್ರಿಯಾ ಕ್ರಿಯಾ ಚ ವಾಸನಾ ಮಾತ್ರಂ ಸಾನಿಹಾಯಾಂ ಪ್ರಲೀಯತೆ. ಮನೋಮಾತ್ರಮಿದಂ ವಿಶ್ವಂ ಯಥಾ ಸ್ವಪ್ನೆ ಮನಃ ಕ್ರಿಯಾ. ಸ್ವಪ್ನದಲ್ಲಿ ಮನಸ್ಸಾಗಿ ಫಂಕ್ಷನ್ ಮಾಡುತ್ತೋ, ಈ ಮೈಂಡ್ ಭಾಳ ಅಲರ್ಟ್ ಆಗಿರ್ಬೇಕು. ಏನೇ ಆದರೂ ಕೂಡ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಆದ್ದರಿಂದ ಮನಸ್ಸನ್ನು ಅಟ್ಯಾಕ್ ಮಾಡೋದು, ಮನಸ್ಸು ಕೆಡಿಸಿಬಿಟ್ರು ಅಂತಾರಲ್ಲ ಹಾಗೆ. ಯಾವುದೋ ಪೂಜೆ ಮಾಡ್ತಾ ಕೂತಿದ್ದ, ಪಾಪ ಅಪರೂಪಕ್ಕೆ ಕೂತಿದ್ದ. ಇವನು ಬಂದು ಏನೋ ನ್ಯೂಸ್ ಹೇಳಿದ, ಎಲ್ಲ ಡಿಸ್ಟರ್ಬ್ ಆಗೋಯ್ತು. ಸರಿಯಾಗಿದ್ದವನಿಗೆ ಡಿಸ್ಟರ್ಬ್ ಆಗುತ್ತೆ. ಯಾವ ರೀತಿ ಬದಲೇ ಇದ್ದವನಿಗಂತೂ ಪೂರ್ತಿ ಏನೋ ಅಡುಗೆ ಹೊರಟ್ಬಿಡ್ತಾರೆ. ಅವಕಾಶ ಕೊಡಬಾರ್ದಾಗಿ. ಮನೋ ಮಾತ್ರಂ ಹರೇರ್ಯಸ್ಮಾತ್ ಮನಸಾ ಮೀಯತೆ ಜಗತ್ತೇ. ನಮ್ಮನ್ನು ತಿಳಿಸ್ಕೊಡೋದು ಮನಸ್ಸೇ. ನಮಗೆ ಜಗತ್ತಿಗೆ ಕಾಂಟ್ಯಾಕ್ಟ್ ಮನಸ್ಸಿನಿಂದಾನೆ. ಸರಿಯಾಗಿ ಇಟ್ಕೋಬೇಕು. ವ್ಯಾಪ್ತೇ ಮನಸ್ಸಿ ವಿಷ್ಣೋಶ್ಚ ಚಿತತ್ವಾದ್ ವಾಸನಾಮಯ. ಸ್ವಪ್ನ ಮನಸ್ಸಿನಲ್ಲಿ ವಿಷಯಗಳು ಎಲ್ಲ ಅರ್ಥವಾಗಿ ಉಳಿಯೋದ್ರಿಂದ ವಸ್ತು ಅಲ್ಲಿರಬಹುದು, ಉಳಿಯೋದು ಮನಸ್ಸಿನೊಳಗೆ. ಗೊತ್ತಾಯ್ತಾ? ದೇವ್ರನ್ನ ಒಂದು ಕ್ಷಣ ನೋಡಿದ, ಚಿತ್ರ ಮನಸ್ಸಿನಲ್ಲಿ ಕೂತು ಖುಷಿ ಆಯಿತು ಅವರಿಗೆ. ಕೆಟ್ಟದ್ದು ನೋಡಿದ, ಮನಸ್ಸಿನ ಕೂತು ಡಿಸ್ಟರ್ಬ್ ಆಯಿತು. ಅದನ್ನು ಮನಸ್ಸಿನ ಅವಕಾಶ ಮನಸ್ಸಲ್ಲಿ ಎಂಟ್ರಿ ಕೊಡಬಾರ್ದು. ಕೆಟ್ಟವ್ರನ್ನ ಮನೆಯಲ್ಲಿ ಸೇರಿಸ್ತಾರ? ಇವನು ಕಳ್ಳ ಅಂತ ಗೊತ್ತಾದ ಏನು ಮಾಡ್ತಾರೆ? ಮನೆಯೊಳಗೆ ಒಳಗೆ ಏನು ಮಾಡಿ ಒಳಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಮನೆಯೊಳಗೆ ಕೆಟ್ಟವ್ರನ್ನ ಸೇರಿಸಿ ಮನಸ್ಸಿನೊಳಗೆ ಸೇರಿಸಿಬಿಟ್ರೆ ಅದಾಗ ಕೆಟ್ಟವರು ಮನೆಯೊಳಗೆ ಬರಲಿಕ್ಕೆ ಟ್ರೈ ಮಾಡ್ತಾರೆ. ಕೆಟ್ಟ ವಿಷಯ ಮನಸ್ಸೊಳಗೆ ಎಂಟರ್ ಆಗುತ್ತೆ. ಅದರಿಂದ ಮನಸ್ಸನ್ನು ಏನು ಮಾಡಬೇಕು? ಯಾವಾಗಲೂ ಭಾರಿ ಪೂರಾಗಿಟ್ಬೇಕು. ಅದಕ್ಕೆ ಬ್ರೇಕ್, ಬುದ್ಧಿ ಬ್ರೇಕ್. ಅದಕ್ಕೆ ಬ್ರೇಕ್ಲೆಸ್ ವೆಹಿಕಲ್ ಆಗಬಾರ್ದು. ಬುದ್ಧಿವಂತ ಏನು ಮಾಡ್ತಾನೆ? ಓ ಇದಾಗುತ್ತೆ ಅಂತ ಹುಷಾರಾಗಿ ಏನು ಮಾಡ್ತಾನೆ? ಡಿಟ್ಯಾಚ್ ಆಗಿಬಿಡ್ತಾನೆ ಕೆಟ್ಟದ್ರಿಂದ. ಅಥೋ ವಿಷ್ಣೋರನೀಹಾಯಾಮ್ ಲೀಯತೆ ಸಕಲಂ ಜಗತ್ತೇ
ವ್ಯಾಪ್ತಂ ಮನಸ್ಸಿ ಮನೋಮಾತ್ರಂ ಹರೇರ್ಯಸ್ಮದ್ ವ್ಯಾಪ್ತೇ ಮನಸ್ಸಿ ವಿಷ್ಣೋಶ್ಚ ಚಿತತ್ವಾತ್ ವಾಸನಾಮಯಂ ವಸ ಆಚ್ಛಾದನೆ ಇತ್ಯಸ್ಮಾತ್ ವಾ ಧಾತೋ ನ ವಾಸನ ವಾಸನ ಅಂದ್ರೆ ಗೊತ್ತಾ ವಸ್ ಆಚ್ಛಾದನೆ ಅಂತ ಧಾತು ವಸ ಆಚ್ಛಾದನೆ ಅಂದರೆ ಎಲ್ಲದನ್ನು ಕವರ್ ಮಾಡಿಬಿಡತ್ತೆ ಅಂತ ಮರವು ತಂದು ಕೊಟ್ಬಿಡುತ್ತೆ ಪೂರ್ತಿಯಾಗಿ ವಸ್ತುನ ಅಥೋ ವಿಷ್ಣೋರನೀಹಾಯ ಲೀಯತೆ ಸಕಲಂ ಜಗತ್ ಯಾವ ವಿಷ್ಣುವಿನ ಬಗ್ಗೆ ಅಪೇಕ್ಷೆ ಬರಲಿಲ್ಲ ಅಂದ್ರೆ ಅವನ ಪಾಲಿಗೆ ಜಗತ್ತೇ ಹೋದಾಗ ಲೆಕ್ಕ ಎಲ್ಲ ಶೂನ್ಯ ಅಂತ ತಿಳ್ಕೊಂಡ್ಬಿಡ್ತಾನೆ. ಕೊನೆಗೆ ಅವನು ಡೆಸ್ಪೆರೇಟ್ ಆಗಿಲ್ಲ ಕೊಲ್ತಾನೆ, ಕೊನೆಗೆ ಸಾಯ್ತಾನೆ ಅಷ್ಟೇ. ಇನ್ನೇನು ದೊಡ್ಡ ಪೇಪರಲ್ಲಿ ದಿವಸ ಬರ್ತಿರುತ್ತೆ. ತಂದೆ ತಾಯಿನ ಕೊಲ್ಲೋ ಮಕ್ಕಳು ಎಷ್ಟು ಜನ ಕಾಣ್ತಾರೆ ಪೇಪರ್ನೊಳಗೆ. ಕುಡಿಯೋಕ್ಕೆ ದುಡ್ಡು ಕೊಡಲಿಲ್ಲ ಕೊಂದು ಹಾಕ್ಬಿಡ. ಅರ್ಥ ಆಯ್ತಾ? ಸ್ವಲ್ಪ ಕುಡಿದಿರ್ತಾನೆ, ಅದು ಬೇರೆ. ಸ್ವಲ್ಪ ಕುಡಿದಿರ್ತಾನೆ, ತೃಪ್ತಿ ಇಲ್ಲ ಅದಕ್ಕೆ. ಸಾಮಾನ್ಯವಾಗಿ ಒಳ್ಳೆಯ ವಿಷಯ ಕೇಳೋದಕ್ಕೆ ಹೇಗೆ ಭಗವಂತನ ಕಥೆ ಕೇಳುತ್ತಾ ಜನಕರಾದೆ ಮೈ ಮರೆತು ಬಿಟ್ಟಲ್ಲ, ಮೈತ್ರಿ ಸುಟ್ಟೋದ್ರೂ ಪರವಾಗಿಲ್ಲ ಅಂತೇಳಿ. ಇವರು ಅದೇ ತೀರ್ತಿದೆ, ಯಾರು ಹಾಳಾದ್ರೂ ಪರವಾಗಿಲ್ಲ. ಅದು ಫಾರ್ ಸೇಕ್ ಆಫ್ ಗುಡ್, ಫಾರ್ ಸೇಕ್ ಆಫ್ ಬ್ಯಾಡ್ ಇವ್ರು ಹಾಗೆ ಮಾಡ್ತಾರೆ. ಆ ಸ್ಥಿತಿ ಬರಬಾರ್ದು. ಅದೇ ಹೇಳ್ತಿರೋದು, ಜ್ಞಾನ ಇರೋದಿಲ್ಲ. ಯಾರು ಏನು ಮಾಡ್ತೇನೆ ಅಂತ ಜ್ಞಾನ ಇರೋದಿಲ್ಲ. ಕುಡುಕ್ತ ಮತ್ತು ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಕೆಟ್ಟ ಶಾಸ್ತ್ರಗಳನ್ನು ಏನಂತ ಕರೀತಾರೆ? ಸುರಾಪಾನ ಅಂತ ಕರೀತಾರೆ. ಅವನು ಹೆಂಡ ಗಿಂಡ ಕೊಡೋದಿಲ್ಲ, ಕೆಟ್ಟ ಶಾಸ್ತ್ರ ಓದ್ತಾನೆ, ಅದಕ್ಕಿಂತ ಡೇಂಜರಸ್ ಅದು. ಹೆಂಡ ಕೊಡ್ತಾನೆ, ಎರಡು ಬಕೆಟ್ ನೀರು ಹಾಕಿದ್ರೆ ಏನಾಗ್ತಾನೆ? ಸ್ವಲ್ಪ ಬರ್ತಾವೆ. ಅವ್ನು ಎಷ್ಟು ಬಕೆಟ್ ಹಾಕಿದ್ರು ಏನಿಲ್ಲ, ಅವ್ನ ಬಕೆಟಲ್ಲಿ ಹಾಕ್ಬೇಕಷ್ಟೆ. ಬಕೆಟ್ ಒಳಗೆ ಹಾಕಿ ಮುಚ್ಚಿಬಿಡೋದು. ಅಂದರೆ ಏನಂದರೆ ತಿಳಿದಕ್ಕೆ ಹೇಳೋದಿಲ್ಲ, ಇರ್ರಿಪೇರಬಲ್ ಅಂತ ಹೇಳೋದಿಲ್ಲ, ಆ ಸ್ಟೇಜ್ಗೆ ಹೋಗ್ತಾರೆ. ಅದು ಆ ರೀತಿ ಹೋಗಬಾರ್ದು. ಅದಕ್ಕೆ ಕೈಕಾಲು ಮುರಿದ್ರೆ ಅದು ತಲೆ ಹೋದರೆ ಏನು ಮಾಡೋಕ್ಕಾಗತ್ತೆ ಅಂತಾರಲ್ಲ ಹಾಗೆ. ಅಥೋ ವಿಷ್ಣೋರನೀಹಾಯಾಂ ಲೀಯತೆ ಸಕಲಂ ಜಗತ್ ಆತ್ಮಾತ್ಮನೀಹಯಾ ಸಾಕ್ಷಾತ್ ಸ್ವಯಂ ಜ್ಯೋತಿ ಪ್ರಸಿದ್ಧ್ಯತಿ ಏವಂ ಯುಧಸ್ಯ ಆತ್ಮಮಾಯಾಂ ಜಾನಂತು ಉಪರಮೇನ್ ಮುನಿ. ಇಷ್ಟೆಲ್ಲ ಗೊತ್ತಾದ ಮೇಲೆ ಆತ್ಮ ಅದು ಅನೀಹಯ ಸಾಕ್ಷಾತ್ ಸ್ವಯಂ ಜ್ಯೋತಿ ಪ್ರಸಿದ್ಧ್ಯತಿ. ಆದರೆ ಪರಮಾತ್ಮ ಮಾತ್ರ ಆ ಕಡೆಗಿದ್ದರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಏವಂ ಯುಧಸ್ಯ ಆತ್ಮಮಾಯಾಂ. ಸೊ ದೇವರ ಮಾಯೆ ಇದು, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನಾವು ಹುಷಾರಿರ್ಬೇಕು, ಅರ್ಥ ಮಾಡ್ಕೊಂಬಿಟ್ಟು ಏನು ಮಾಡಬೇಕು ಅವನು? ಜಾನಂತು ಉಪರಮೇನ್ ಮುನಿ ಅಂತ ವಿಷಯಗಳ ಹತ್ರ ಹೋಗೋದಂತೆ ಕಂಟ್ರೋಲ್ಡ್ ಆಗಿರ್ಬೇಕು. ಅವನು ಕಂಡವ್ರನ್ನ ಕಂಟ್ರೋಲ್ ಮಾಡೋದಲ್ಲ, ತಾನು ಕಂಟ್ರೋಲ್ ಮಾಡಬೇಕು ಫಸ್ಟು. ಇತಿ ಅನೀಹಾವಶ್ಯ. ವೆಹಿಕಲ್ ಡ್ರೈವ್ ಮಾಡೋನು ಏನು ಮಾಡಬೇಕು? ವೆಹಿಕಲ್ ಕಂಟ್ರೋಲ್ ಮಾಡಬೇಕು. ತನ್ನ ಮೇಲೆ ಅದನ್ನೇ ಕಂಟ್ರೋಲ್ ಮಾಡ್ತಾನಾಗ ಅವನು. ಅದಕ್ಕೆ ಕುಡುಕರು ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾರೆ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳ್ತಾರಲ್ಲ ಹಾಗೆ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ಡೋಂಟ್ ಡ್ರೈವ್ ಅಲ್ಲ, ಡೋಂಟ್ ಡ್ರಿಂಕಿಗೆ ಅನ್ವಯ. ಅದು ಡ್ರಿಂಕ್ ಮಾಡಿದರೆ ಡ್ರೈವ್ ಮಾಡಬೇಡ, ನೀನು ಹಾಳಾಗಿ ಇನ್ನೊಬ್ರು ಉಳಿದವ್ರನ್ನ ಹಾಳು ಮಾಡಬೇಡ ಅಂತ ಅರ್ಥ. ಏವಂ ವಿದ್ವಾನ್ ಬಂಧಶಕ್ತಿಂ ಯುಧಸ್ಯ ಹರಿಪಾಪ್ನುತೆ. ದೇವರ ಬಂಧಶಕ್ತಿಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ದೇವರನ್ನು ಆವಾಗಿನ ಸಾಮಾನ್ಯ ಏನಾಗುತ್ತೆ ಗೊತ್ತಾ? ಮನಸ್ಸನ್ನು ತಗೋಬೇಕು. ಮನಸ್ಸು ತಗೊಳ್ಳೋದು ಸುಲಭ ಅಲ್ಲ. ಮನೋಗಾನ ದೇವತೆನ ಸ್ಮರಣೆ ಮಾಡಬೇಕಾಗಿ ಅವಾಗ ಸುಲಭ. ಗೊತ್ತಾಯ್ತು? ದೇವ ಅಭಿಮಾನಿ. ಅದು ವೆಹಿಕಲ್ ಆಟ ನಿಂತಿರುತ್ತೆ. ಫಸ್ಟ್ ಅದು ವೆಹಿಕಲ್ ಆ ಕಡೆ ನೋಡ್ತೀವಿ ನಾವು, ಅದು ಓದರಲ್ಲಿ ಅಂತ ನೋಡ್ತೀವಿ ನಾವು. ಅವ್ನು ಸಿಕ್ಕರೆ ತಗೋ ಅಂತ ಹೇಳಕ್ಕೆ ಬರೋದು. ಇಲ್ಲ ಅಂದರೆ ಬದೀತಾಗ ಆ ವೆಹಿಕಲ್ ಅಟ್ಯಾಕ್ ಬಿಟ್ಬೇಕು ಹೋಗಬಾರ್ದು. ಅವನು ಡ್ರೈವರ್ ಹುಡುಕ್ಬೇಕು. ಯಾವಾಗ ಡ್ರೈವರ್ ಅಂದ್ರೂ ಅಭಿಮಾನಿ ದೇವತೆಗಳು ಅಂದರು ಒಂದೇ. ಅವನು ಶರಣ ಹೊಕ್ಬಿಟ್ರೆ ಏನು ಮಾಡ್ತಾರೆ ಅವರು? ಸರಿಯಾಗಿ ಬಿಡ್ಬಿಟ್ಟು ಯಾವಾಗೂ ತೊಂದರೆ ಕೊಡೋದಿಲ್ಲ. ಅನೀಹಾಯಾವಸ್ಥೆಯೇ ವಾಸೌ ಮುಮುಕ್ಷುಭಿರವಾಪ್ಯತೆ. ಮುಮುಕ್ಷುಗಳು ಹೀಗಿರ್ತಾರೆ. ಬೇಕಾದ್ರೆ ಅಪೇಕ್ಷೆನಿಲ್ಲ ಅಂದರೆ ಕೆಡಿಸೋ ಚಾನ್ಸೇ ಇಲ್ಲ. ದಿನ ಬೆಳಗಾರೆ ಬರುತ್ತೆ, ಏನೋ ಟೆಂಪ್ಟ್ ಮಾಡ್ತಾರೆ. ಇಲ್ಲೇ ಡ್ರಾಪ್ ಕೊಡ್ತೀವಿ ಅಂತಾರೆ. ಇವ್ರು ಖುಷಿ ಆಗುತ್ತೆ, ಫ್ರೀ ಕರ್ಕೊ ಹೋಗ್ತಾರೆ. ಅವ್ರು ಏನೋ ಹಾಳು ಮಾಡಿಬಿಡ್ತಾರೆ. ಗೊತ್ತಾಯ್ತಾ? ಟೆಂಪ್ಟ್ ಮಾಡ್ತಾರೆ. ದುರ್ಯೋಧನ ಹಾಲು ಕೊಡ್ತೀನಿ ಅಂತ ಕರೀಲಿಲ್ಲ. ಹಾಲಿನ ಅಟ್ರಾಕ್ಷನ್ನು ಒಳ್ಳೆ ಕ್ವಾಲಿಟಿ ಹಾಲೇ ಮಾಡಿದ. ಮನಸ್ಸು ಭಾರಿ ಕೆಟ್ಟದಿತ್ತು. ಎಷ್ಟು ಇಡೀ ಅವರು ಜೀವನ ಪೂರ್ತಿ ಅನುಭವಿಸ್ಬೇಕಾಯ್ತು. ಆಮೇಲೆ ಅವರು ಮುಂದೆ ಒಳ್ಳೆಯವರಾಗ್ತಾರೆ. ಅವನು ಸಾವಾಸ ಇರೋರು ಅವನು ಸತ್ತರೂ ತಕ್ಷಣ ಬಿಡೋದಿಲ್ಲ. ಉಪಾಂಡರನ್ನ ಕೊಲ್ಲೋ ಸ್ಥಿತಿ ಬಂದುಬಿಡೋದು. ಆ ಸ್ಥಿತಿಯಲ್ಲಿ ಕೊಂದು ತೋರಿಸ್ತಾನೆ, ಅವನು ಸಾಯ್ತಾನೆ, ಮುಂದೆ ದೇವ್ರ ವಿರುದ್ಧ ನಿಲ್ತಾರೆ. ಅದೆಲ್ಲ ನಡೀತದೆ. ಅದೆಲ್ಲ ದೊಡ್ಡವರು ಜೀರ್ಣಿಸ್ಕೊಂಡ್ರು ದೊಡ್ಡ ವಿಚಾರ. ಅದು ಉಳಿದವರಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಅನೀಹಾವಸ್ಥೆಯೇ ಭಾರಿ ಶ್ರೀಮಂತ ಬಸ್ ಮಿಸ್ ಮಾಡಿಕೊಂಡ, ಇರುವಂಥ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ. ಬಡವ ಮಾಡೋಕ್ಕಾಗತ್ತಾ? ಗೊತ್ತಾಯ್ತು? ಅವನು ದುಡ್ಡಿದೆ, ಅವನಲ್ಲಿ ದುಡ್ಡಿದ್ದವನು ಮಾಡ್ತಾನೆ ಅಂತ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಿಗಳು ಮಾಡ್ತಾರೆ ಏನರ್ಥ? ಅವ್ರನ್ನ ಅವ್ರು ರಿಪೇರಿ ಮಾಡ್ಕೊಂಡು ಮೆಥಡ್ ಗೊತ್ತಿರುತ್ತೆ ಅವ್ರಿಗೆ. ಸ್ವಲ್ಪ ಖರ್ಚಾಗುತ್ತೆ, ಮಾಡ್ತಾರೆ. ಅದು ಇವನಿಗೆ ಸಾಧ್ಯನೇ ಇಲ್ಲ, ಅದನ್ನು ಬಿಟ್ಟುಬಿಡ್ತಾರೆ. ಸೊ ಧನ ಫಿಸಿಕಲಿ ಎಷ್ಟು ದೊಡ್ಡದೋ ಜ್ಞಾನ ಅದಕ್ಕಿಂತ ಭಾರಿ ದೊಡ್ಡದು. ಇವರೆಲ್ಲ ಧನ ಮೇಲೆ ಡಿಪೆಂಡ್ ಆಗಿಬಿಟ್ಟು ಏನು ಮಾಡುತ್ತೆ ಅಂತ ಗೊತ್ತಾರೆ. ಧನಕ್ಕೊಂದು ಮಿತಿ ಇದೆ, ಜ್ಞಾನಕ್ಕಿಲ್ಲ. ಜ್ಞಾನ ನಂಬಿದವರು
ಯಾವ ಕಾಲಕ್ಕೂ ಕೆಡೋ ಚಾನ್ಸ್ ಇಲ್ಲ. ಆ ಕಡೆ ಹೆಸರೇ ಇರಬೇಕು. ಜ್ಞಾನ ಸಂಪಾದನೆ ಪಾರ್ಟ್ ಎ, ಬರೀ ಉಳಿಸ್ಕೊಳ್ಳೋದು ಪಾರ್ಟ್ ಬಿ. ಅದು ಗೊತ್ತಾಯ್ತಾ? ಒಳ್ಳೆ ಸಂಬಳ ಬಂತು, ಪಿಕ್ ಪ್ಯಾಕೆಟ್ ಮಾಡಬೇಕು, ಏನು ಉಪಯೋಗ ಅದರಿಂದ? ಪ್ರತಿ ತಿಂಗಳು ಅದೇ ರೀತಿ ಹಣೆ ಬಾರ ಮಾಡಿದ್ದೆಲ್ಲ ವೇಸ್ಟ್. ಅದಕ್ಕೆ ಯೋಗ ಕ್ಷೇಮ, ಸಂಪಾದನೆ ಮಾಡೋದೆಲ್ಲ ಯೋಗ, ಅದು ಉಳಿಸ್ಕೊಳ್ಳೋದೆಲ್ಲ ಕ್ಷೇಮ. ಗೊತ್ತಾಯ್ತಾ? ಅದಕ್ಕೆ ಯೋಗಕ್ಷೇಮ ಕೇಳೋದು ಅಂತ ಪದ್ಧತಿ ಇತ್ತು ಹಿಂದೆ. ಯೋಗನೂ ಇಲ್ಲ, ಕ್ಷೇಮನೂ ಇಲ್ಲ. ಈ ಯೋಗ ಬೇರೆ ಯೋಗ ಬಂದುಬಿಡ್ತದೆ ಅದ್ರ ಜೊತೆಗೆ. ಪ್ರಕೃತಿರ್ಭಿದಾಚ ಏವಂ ವಿದ್ವಾನ್ ಬಂಧಶಕ್ತಿಂ ವಿದಶ್ಯ ಹರಿಮಾಪ್ನುತೆ. ಪ್ರಕೃತಿರ್ಭಿದಾಚ ಮಾಯಾಚ. ಎಷ್ಟು ಹೇಳ್ತಾರೆ ಗೊತ್ತು, ಮನುಸ್ಮೃತಿ ಸರಿಯಾಗಿ ಓದಿದರೆ ಎರಡೇ ವಿಷಯಗಳು ಬರುತ್ತೆ ಅದರ. ಯಾವುದೋ ಒಂದು ಕಣ್ಣು ಹೊಸದಾಗಿ ಬಾವಿ ಸಿಗುತ್ತೆ, ಯಾರೂ ಸ್ನಾನ ಮಾಡ್ತಾ ಇಲ್ಲ ಸರೋವರ, ನೀವು ಮಾಡ್ಲಿಕ್ಕೆ ಹೋಗಬೇಡಿ, ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದು ವಿವೇಕ. ಅದು ಇಷ್ಟು ಚೆನ್ನಾಗಿ ನೀರಿದ್ದು ತುಂಬಿದ್ರೆ ಒಬ್ರಿಗೂ ಅದು ಬೆಳಗಿನ ಜಾವ ನಡಬಿಳ್ಳೆ ಅಂತ ಕೇಳಿ ಸುತ್ತಮುತ್ತ ಊರಿದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೋಡ್ಬೇಕಾದ್ರೆ ಯಾರು ಉಪಯೋಗಿಸ್ತು ಮನೆ ಇದೆ, ಗೊತ್ತಾಯ್ತಾ? ಲಿಟಿಗೇಷನ್ ಇದೆ ಗೊತ್ತು, ಯಾರೂ ತಗೋತಾ ಇಲ್ಲ. ಒಳ್ಳೆ ಮನೆ ಕಡಿಮೆಯವರು ಯಾರೂ ತಗೋತಾ ಇಲ್ಲ. ಲಿಟಿಗೇಷನ್ ಇರಬೇಕು ಬಹುಶಃ, ಇವೆಲ್ಲ ಅರ್ಥ ಆಗೋದಿಲ್ಲ, ರಿಸ್ಕ್ ತಗೊಳ್ಳೋದಿಲ್ಲ ಅಂತಾನಷ್ಟೇ. ಯಾರ ಕೇಳೋಕ್ಕೆ ಹೋದ್ರೂ ಕೂಡ ಬೇಡ ಬೇಡ, ಯಾಕೆ ಅವ್ನು ಏನು ಮಾಡ್ತಾನೆ, ನಾನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದೇ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಅವನು ಕನ್ಫರ್ಮ್ ಆಗಬೇಕಾಗಿಲ್ಲ, ಡೌಟ್ ಬಂದು ಸಾಕು ಬಿಟ್ಬಿಡ್ತಾನೆ. ಇದೆಲ್ಲ ಕಾಮನ್ ಸೆನ್ಸ್ ಬೇಕಾದ್ರೆ. ಏವಂ ವಿದ್ವಾನ್ ಬಂಧಶಕ್ತಿಂ ವಿದಶ್ಯ ಹರಿಮಾಪ್ನುತೆ. ಪ್ರಕೃತಿ ಇದೆಲ್ಲ ಬಂಧಶಕ್ತಿನ ಅರ್ಥ ಮಾಡಿಕೊಂಡು ದೇವರ ದಯೆಯಿಂದ ಬಿಟ್ಟುಬಿಟ್ರೆ ದೇವರ ಹತ್ರ ಹೋಗ್ತಾನೆ. ಪ್ರಕೃತಿರ್ಭಿದಾಚ ಮಾಯಾಚ ಭ್ರಮಶ್ಚೇತ್ಯಭಿಧೀಯತೆ ಬಂಧಶಕ್ತಿರ್ಯಥಾ ಲೋಕೋ ಬಂಭ್ರಮೀತಿ ಅನಿಶಂಭುವೀತಿ ತಂತ್ರಸಾರೇ. ಪ್ರಕೃತಿರ್ಭಿದಾಚ ಮಾಯಾಚ ಭ್ರಮಶ್ಚೇತ್ಯಭಿಧೀಯತೆ. ಪ್ರಕೃತಿ, ಭೇದ, ಮಾಯಾ, ಭ್ರಮ ಎಲ್ಲ ಕೂಡ ಏನು ಪರ್ಯಾಯ ಪದಗಳು. ಬಂಧಶಕ್ತಿರ್ಯಥ, ಬಂಧಶಕ್ತಿ ಅಂತ ಅದಕ್ಕೆ ಹೆಸರು. ಯಯಾ ಲೋಕೋ ಬಂಭ್ರಮೀತಿ ಅನಿಶಂಭುವಿ. ಅದರಿಂದ ಜನಗಳೆಲ್ಲ ಭ್ರಮೆಗೆ ಒಳಗಾಗ್ತಾರಾದ್ದರಿಂದ ಎಂದೂ ಭ್ರಮೆಗೆ ಒಳಗಾಗದಂತೆ ನೋಡಬೇಕು. ಕತ್ಲಲ್ಲಿ ಹುಷಾರಾಗಿ ಓಡಾಡ್ತಾರೆ, ಹೆಚ್ಚು ಆ್ಯಕ್ಟಿವ್ ಹುಷಾರಾಗ್ತಾರೆ. ಯಾಕಂದರೆ ತಗ್ಗಿದ್ರೆ ಗೊತ್ತಾಗೋದಿಲ್ಲ ಆಗ. ಅದಕ್ಕೆ ಕತ್ತಲು ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಹೆಚ್ಚು ಎಚ್ಚರ ವಹಿಸಬೇಕು. ಇದು ಕಲಿಯುಗ ಅಂದರೆ ಕತ್ತಲ ಯುಗ ಅಂತಲೇ ಹೆಸರು ಇದಕ್ಕೆ. ಎಲ್ಲಿ ಬಂದಿದೆ ಅದು? ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಸೂರ್ಯ ಮುಡಿದ ಅಂದರೆ ಏನರ್ಥ? ಕತ್ತಲು ಅಂತ ಅರ್ಥ. ಕಲಿಯುಗ ಅಂದರೆ ರಾತ್ರಿ ಯುಗ ಇದ್ದಾಗೆ ಭಾಳ ಹೆಚ್ಚು ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಸಿನಾನಿಯಮ್ಸ್ ಅವೆಲ್ಲ. ಅದಕ್ಕೆ ಪ್ರಕೃತಿಯೇ ಮಾಯೆ. ಯಾಕೆ? ನಾವು ಪ್ರಕೃತಿ ಬಿಟ್ಟು ತಾನೇ ಹೋಗ್ಬೇಕು. ನಾವೀಗ ಮೋಕ್ಷಕ್ಕೆ ಹೋಗೋದು ಅಂದರೆ ಏನು? ಪ್ರಕೃತಿಯೂ ಇರಲಿ ಅದು ಇರಲಿ ಅಂತ ಹೋದ್ರೆ ಸಿಗೋದಿಲ್ಲ. ಅದು ಏನು ಮಾಡ್ಬೇಕು? ಅದನ್ನು ಬಿಟ್ಟು ಹೋಗ್ಬೇಕು. ನಯತ್ರ ಚಿದ್ರಾ ಮೂರ್ಛಾವ ನಾರ್ಥದೃಕ್ ಚ ಮನೋರಥ ನಾನುಭೂತಿರ್ನ ಪ್ರಳಯ ತದ್ಬ್ರಹ್ಮ ಪರಮಂ ವಿದುಹು. ಅಲ್ಲಿ ಹೋದ್ರೆ ಏನಾಗತ್ತೆ ಅಂತ ಕೇಳಿದರೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ. ಎತ್ರ ನಿದ್ರಾ ಇಲ್ಲ, ಮೂರ್ಛೆ ಇಲ್ಲ, ಆಮೇಲೆ ಅನರ್ಥ ಇಲ್ಲ, ಕೆಟ್ಟ ಬಯಕೆಗಳಿಲ್ಲ, ನಾನು ಯಾರನ್ನೋ ಕೆಟ್ಟ ಫಾಲೋ ಮಾಡೋದಿಲ್ಲ, ಪ್ರಳಯ ನಾಶ ಇಲ್ಲ, ಅದನ್ನು ಬ್ರಹ್ಮ ಅಂತ ಕರೀತಾರೆ. ದೇವರ ಡೆಫಿನಿಷನ್ ಇದು. ದೇವರ ಲೋಕ ಹಾಗೇ ಇರುತ್ತೆ. ದೇವರಿದ್ದ ದೇವರ ಲೋಕ ಇರೋದ್ರಿಂದ ಅಲ್ಲಿ ಹೋದ್ರೆ ಯಾವ್ಯಾವ ಯೋಚನೆ ಕೂಡ ಇಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳೋ ಶ್ಲೋಕ ಇದು. ಇಷ್ಟೆಲ್ಲ ಹೇಳಿಬಿಟ್ಟು ಸಂಸಾರ ಹಾಗಿದ್ದರೆ ಇವತ್ತು ಯಾವ ಮುಕ್ತಿ ಹೀಗಿದೆ, ಆದ್ದರಿಂದ ಎಲ್ಲರೂ ಯಾವುದಕ್ಕೆ ಇಷ್ಟಪಡ್ತಾರಾಗ? ಸಂಸಾರಕ್ಕೆ ಇಷ್ಟ ಬಿಟ್ಬಿಟ್ಟು ಹೋಗಬಾರ್ದು, ಮೋಕ್ಷಕ್ಕೆ ಹೋಗಬೇಕು. ಈ ಶ್ಲೋಕ ನೆನಪಿಟ್ಕೊಂಡ್ರೆ ಅನಾವೃತ್ತಿ ಶಬ್ದ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಇದ್ದಂಥ ಶ್ಲೋಕ. ಅರ್ಥೋಯಂ ಬ್ರಹ್ಮಸೂತ್ರಾಣ. ಅಲ್ಲಿಗೆ ಉಳಿದಿದ್ದು ನಾಳೆ ನಾಡಿದ್ದು 9 ಗಂಟೆಯಿಂದ ಶುರು, 9ರಿಂದ 10. ಆಮೇಲೆ ಬೇರೆ ಪ್ರೋಗ್ರಾಮ್ ಇದೆ. 9ರಿಂದ 10 ಪಾಠ ನಾಳೆ ಮತ್ತು ನಾಡಿದ್ದು 2 ದಿವಸ. 9ರಿಂದ ಈಗ 9 ಕಾಲ